ಬಡಿದ ಸಂಭ್ರಮದ ನೆಪವೋ ರಮಣ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ನಿರುಪಮ ಸಂಯಮ ಜೀವನ ಸಾರ ಹರಿಬುದು ಭೂಮಿ ಅಪಾರ ರಾಮನ ಅವತಾರ ದಾಸರಥಿಯ ದಿವ್ಯಾಸ್ತ್ರವ ಕಡೆವಾ ಕೌಸಲ್ಯ ಬಸಿರಿನಿತು ಪುನೀತ ಲೇಸಿಗರೈ ಸಹಜಾತರು ಮೂವರು ಲೇಸಿಗರೈ ಸಹಜಾತರು ಮೂವರು ಲಕ್ಷ್ಮಣ ಶತ್ರುಘ್ನ ಭರತ ರಾಮನ ಅವತಾರ ರಘುಕುಲ ಸೋಮನ ಅವತಾರ ತ್ರಿಭುವನ ಪಾಲಿಕೆ ನಿಮ್ಮ ಮಾತ್ರ ವರಗುರು ವಿಶ್ವಾಮಿತ್ರ ತ್ರಿಭುವನ ಪಾಲಿಕೆ ನಿಮ್ಮ ಮಾತ್ರ ವರಗುರು ವಿಶ್ವಾಮಿತ್ರ ಅಭಯ ಅಹಲ್ಯೆಗೆ ನೀಡುವ ಪಾತ್ರ ಅಭಯ ಅಹಲ್ಯೆಗೆ ನೀಡುವ ಪಾತ್ರ ಧರಿಸುವ ಹರಿಸುವ ಗಾತ್ರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಧನುವೋ ಜನಗನ ಮಮತೆಯ ಕೊಡಿಯೋ ಸೀತೆಯ ಕನ್ಯಾ ಸಂಕಲೆಯೋ ಧನುಜನ ಕನಸಿನ ಸುಖ ಗೋಪುರವೋ ಧನುಜನ ಕನಸಿನ ಸುಖ ಗೋಪುರವೋ ಮುರಿಬುದು ಮಿಥಿಲ ನಗರದಲ್ಲಿ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಕಪಟ ನಾಟಕನ ಪಟ್ಟಾಭಿಷೇಕ ಉಪಟಳ ತಾತ್ಕಾಲಿಕ ಶೋಕ ಭೀಕರ ಕಾನನವಾಸದ ಕುಹಕ ಲೋಕೋದ್ಧಾರದ ಮೊದಲಂಕಾರ ಭರತಕ್ಕೆ ಪಾದಕ್ಕೆ ನೀಡುವ ವೇಷ ಭರತಕ್ಕೆ ಪಾದಕ್ಕೆ ನೀಡುವ ವೇಷ ಪುರಜನ ಭಕ್ತಿಯ ಆವೇಶ ನರಲೋಕಕ್ಕೆ ನವ ಸಿರಿ ಸಂತೋಷ ನರಲೋಕಕ್ಕೆ ನವ ಸಿರಿ ಸಂತೋಷ ಭರವಸೆ ನೀಡುವ ಸಂದೇಶ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಆಹಾ ನೋಡದು ನಿನ್ನ ಜಿಂಕೆ ಆಳಾಗುವುದಯ್ಯೋ ಲಂಕೆ ಎಣ್ಣಿದು ಶಿವನುರಿಗಣ್ಣೋ ಮಂಕೆ ಮಣ್ಣಾಗುವೆ ನೈ ನಿಶಂಕೆ ಶರಣು ಶರಣುಗೆ ಭಾಗವತೋತ್ತಮ ಕನ್ನಡ ಕುಲ ಪೊಂಗವ ಹನುಮ ಶರಣು ಶರಣುಗೆ ಭಾಗ
ನಡಪುಲ ಪುಂಗವ ಹನುಮ ಮುದ್ರಿಕೆಯಲ್ಲಿವು ಸೋದಂತ್ರಮ್ಮ ಮುದ್ರಿಕೆಯಲ್ಲಿದು ಸೋದಂತ್ರಮ್ಮ ಎಂಬುವ ತತ್ವವ ತಿಳಿಸಮ್ಮ ಎಂಬುವ ತತ್ವವ ತಿಳಿಸಮ್ಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ರಘುಕುಲ ಸೋಮ ಸೀತೆಯ ಚಿಂತೆಲೆ ಪೂರ್ಣ ವಿರಾಮ ಲಂಕೆಯ ವೈಭವ ನಿರ್ನಾಮ ಅಯ್ಯೋ ದಾನವ ಭಕ್ತಾಗ್ರೇಸರ ಅಗಲಿ ನಿನ್ನೀಗ ಕೇವಲ ನಡೆಯಲಿ ಈ ಶುಭ ತತ್ವ ವಿಚಾರ ಪರಸತಿ ಬಯಕೆಯ ಸಂಹಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ಕೀರ್ತನಾರ್ಮ ಕಾಲದಲ್ಲಿ ಭಗವಂತನ ಕೃಪೆಗೆ ಪಾತ್ರರಾಗಿರುವಂತ ನಮ್ಮ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಅಂಚಿಹಟ್ಟಿ ಹೋಬಳಿಯ ಮರಿಯಾಳದ ಗ್ರಾಮದ ಎಲ್ಲ ಸುಧಭಕ್ತರಿಗೂ ತಿಳಿದಂತ ಜ್ಞಾನಿಗಳಿಗೂ ಅಣ್ಣ ತಮ್ಮಂದರು ಹಕ್ಕ ತಂಗಿರಿಗೂ ಹಾಗೆ ಇಲ್ಲಿ ಸೇರಿರುವಂತ ಎಲ್ಲ ಗ್ರಾಮದವರಿಗೂ ಪರಮಾತ್ಮನ ಭಕ್ತರಿಗೂ ಹೆಣ್ಣು ಮಕ್ಕಳಿಗೂ ಮಕ್ಕಳಿಗೂ ಸರ್ವರಿಗೂ ಕೂಡ ನಮ್ಮ ಕಿರಿಯನಾದ ಸಂಗಮ ತಣ್ಣಿನಿಂದ ಭಕ್ತಿಪೂರ್ವಕವಾದ ಸ್ವಾಗತವನ್ನ ಸಮರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿವಸ ಪರಮಾತ್ಮನ ವೈಕುಂಠದ ಏಕಾದಶಿ ಅಂತ ಕರೀತಾರೆ. ಆ ಭಗವಂತನ ಏಕಾದಶಿ ದಿನದಂದು ಇದೇ ಮರಿಯಾಳ ಗ್ರಾಮದಲ್ಲಿ ನೆಲೆಗೊಂಡಿರುವಂತಹ ಪರಮಾತ್ಮನಾದಂತ ಆ ತಿಮ್ಮರಾಯ ಸ್ವಾಮಿಯ ಒಂದು ಪುಣ್ಯವಾದ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಭಕ್ತಿಯಿಂದ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಆ ಭಗವಂತನ ಆಶೀರ್ವಾದ ಸರ್ವರಿಗೂ ಕೂಡ ತುಂಬಿರಲಿ. ಆ ಭಗವಂತ ಪ್ರತಿಯೊಬ್ಬರ ಮನೆಯಲ್ಲೂ ನೆಲವೂರು ನಿಂತು ಸುಖ ನೆಮ್ಮದಿ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಈ ಏಕಾದಶಿ ದಿನದಂದು ಆ ಭಗವಂತ ನಮ್ಮೆಲ್ಲರಿಗೂ ಕೂಡ ಪುಣ್ಯವನ್ನು ಕಲ್ಪಿಸಲಿ ಅಂತ ನಾವೆಲ್ಲರೂ ಭಕ್ತಿಯಿಂದ ಕೇಳುವ ಸಮಯ. ಯಾಕೆಂದ್ರೆ ದೊಡ್ಡವರು ಹೇಳ್ತಾರೆ, ಸರ್ವಶ್ರೇಷ್ಠವಾಗಿರುವಂತಹ ಮಾನವ ಜನ್ಮ ದೊಡ್ಡದು. ಇರುವ 84 ಲಕ್ಷ ಜೀವರಾಶಿಗಳಲ್ಲಿ ಅಗ್ರಸ್ಥಾನ ಪಡೆದಿರುವಂತಹ ಈ ಮಾನವ ಜನ್ಮ ಭೂಮಿಯಲ್ಲಿ ಬದುಕಿನ ತನಕ ಮಾತ್ರ ಬೆಲೆ ಬರುತ್ತೋ ಸತ್ತ ಮೇಲೆ ಹೆಣಕ್ಕೆ ಬೆಲೆ ಇಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಸತ್ತ ಪ್ರಾಣಿಯ ಮತ್ತು ತಂದು ಸಂತೆಯಲ್ಲಿ ಮಾರಿದರೆ ಹಣ ಕೊಟ್ಟು ಕೊಂಬರಯ್ಯ, ಸತ್ತ ಸಿರಿವಂತನ ದೇಹವನ್ನ ಬೀದಿ ಬೀದಿಯಲ್ಲೂ ಕೇಳಿದ್ರು ಬಿಡಿಗಾಸ್ಕು ಕೇಳರಯ್ಯ ಅಂತ ದೊಡ್ಡವರು ಬರೆದ್ರು. ಒಂದು ಪ್ರಾಣಿ ಇದ್ರ ಬೆಲೆ, ಸತ್ರ ಬೆಲೆ. ಉದಾಹರಣೆಗೆ ನಮ್ಮ ವೇದಿಕೆ ನುಡಿಸ್ತಿರ್ತಕ್ಕಂಥ ತಬಲ ಒಂದು ಪ್ರಾಣಿಯ ಚರ್ಮ. ಅದನ್ನ ಪೂಜೆ ಮಾಡ್ತೀವಿ, ಮದ್ದಲೆಗಳನ್ನ ಮಾಡ್ತೀವಿ, ಧಮಡಿಗಳನ್ನ ಮಾಡ್ತೀವಿ, ದೊಡ್ಡ ದೊಡ್ಡ ನಗಾರಿಗಳನ್ನ ಮಾಡ್ತೀವಿ, ಎಲ್ಲವನ್ನ ತಗೊಂಡೋಗಿ ಗರ್ಭಗುಡಿಯೊಳಗಿಟ್ಟು ಪೂಜೆ ಮಾಡ್ತೀವಿ. ಯಾವುದನ್ನ? ಒಂದು ಪ್ರಾಣಿಯ ಚರ್ಮವನ್ನ. ಆದರೆ ಮನುಷ್ಯನಾದವನು ಇರುವಷ್ಟು ದಿನ ಮಾತ್ರ ಬೆಲೆ ಹೊರತು ಸತ್ತ ಮೇಲೆ ಹೆಣಕ್ಕೆ ಬೆಲೆ ಇಲ್ಲ. ಆದರೆ ಮಾನವ ಹುಟ್ಟಿದಾರಭ್ಯ ಸಾಯುವ ತನಕ ನಾನು, ನನ್ನದು, ಹೆಂಡತಿ, ಮಕ್ಕಳು, ಸಿರು ಸಂಪತ್ತು, ಐಶ್ವರ್ಯಾದಿಗಳನ್ನು ಮುಳುಗಿ ಭಗವಂತನನ್ನು ಮರೆತು ಬಿಡ್ತಾನೆ. ನಾವು ಸತ್ತ ಮೇಲೆ ಕೂಡ ನಮ್ಮ ಜೊತೆಗೆ ಬರತಕ್ಕಂತಹದ್ದು ಸಂಪಾದನೆ ಮಾಡಿದ ಹಣ ಐಶ್ವರ್ಯವಲ್ಲ. ಹಪ್ಪಿ ತಪ್ಪಿ ಏನಾದ್ರೂ ಬಂದ್ರೆ ಅದು ಭಗವಂತನ ದೈವ ಬಲ ಒಂದೇ. ಹಣಬಲ, ಗುಣಬಲ, ಜನಬಲ, ವಿದ್ಯಾಬಲ, ಈ ಎಲ್ಲಾ ಬಲಗಳಿಗಿಂತಲೂ ಮಾನವನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಪರಮಾತ್ಮನ ದೈವ ಬಲ. ಇದನ್ನ ಅಂಗಡಿಲಿ ಮಾರಲ್ಲ, ಒಬ್ಬರಿಂದ ಸಾಲ ಇಸ್ಕೊಳಕ್ಕಾಗಲ್ಲ, ನಮ್ಮಲ್ಲಿರುವ ಆಸ್ತಿ ಅಂತಸ್ತಿಗೆ ಇದು ದೊರಕುವಲ್ಲ. ಈ ಮನವ ಮಂದಿರವನ್ನಾಗಿ ಮಾಡಿ ಮಂದಿರದಲ್ಲಿ ಪರಮಾತ್ಮ ನರಿಸಿ ಹಿರಿಯರು ಪೂಜ್ಯರು ಎಲ್ಲರೂ ಹೇಳಿರುವಂತೆ ನಾವು ಮಾಡುವಂತ ಕಾಯಕದಲ್ಲಿ ಅಂದ್ರೆ ಕೆಲಸದಲ್ಲಿ ಭಗವಂತನನ್ನು ಕಂಡಾಗ ನಮ್ಮ ಜನ್ಮ ಸಾರ್ಥಕ ಅನ್ಬೋದು. ಅಂತ ಭಕ್ತಿಯುತವಾದ ಸಾರ್ಥಕತೆ ಇವತ್ತು ನಮ್ಮ ಈ ಮರಿಯಾಳ ಗ್ರಾಮದಲ್ಲಿ ಭಗವಂತನ ಒಂದು ಪುಣ್ಯವಾದ ದೇಗುಲದ ಮುಂಭಾಗದಲ್ಲಿ ನಿಮಗೆಲ್ಲರೂ ಸಿಗ್ತಾ ಇದೆ ಅಂದ್ರೆ ತಪ್ಪಾಗಲಾರದು. ಮನುಷ್ಯ ತಾನೇನೇ ಮೆರೆದು ಏನೇ ಸಂಪಾದನೆ ಮಾಡಿ ಗಳಿಸಿದರೂ ಸಾವು ಎನ್ನುವುದು ಬಂದಾಗ ಎಲ್ಲವನ್ನ ಕಳಚಿಟ್ಟು ಎಲ್ಲದರಿಂದ ದೂರವಾಗಿ ಒಬ್ಬ ಆಂಟಿಯಾಗಿ ಪರಮಾತ್ಮನ ಪಾದವನ್ನು ಸೇರಬೇಕು. ಅದರಲ್ಲೂ ಈ ಏಕಾದಶಿಯ ದಿನದಂದು ನಮ್ಮನ್ನು ಹಗಲಿದವರು ನೇರವಾಗಿ ಸ್ವರ್ಗವನ್ನು ಸೇರುತ್ತಾರೆ ಎನ್ನುವುದು ಹಿರಿಯರ ಒಂದು ನಂಬಿಕೆ.
ಆ ಭಗವಂತನ ಪ್ರತಿಯೊಂದು ನಾರಾಯಣನ ಒಂದು ದೇಗುಲಗಳಲ್ಲಿ ಪರಮಾತ್ಮನ ಸ್ವರ್ಗದ ಬಾಗಿಲನ್ನು ತೆಗೆಯುವಂತ ದಿನ ಇವತ್ತು. ಆ ವೈಕುಂಠದ ಒಂದು ದ್ವಾರ ತೆಗೆಯುವಂತ ದಿನ. ನಾವೆಲ್ಲರೂ ಕೂಡ ಭಗವಂತನ ದರ್ಶನ ಮಾಡಿದ್ರೆ ನಮ್ಮ ಜೀವನದ ಎಲ್ಲಾ ನೋವು, ಎಲ್ಲಾ ಕಷ್ಟಗಳೆಲ್ಲ ದೂರವಾಗಿ ಭಗವಂತ ಪುಣ್ಯವನ್ನು ಕಲ್ಪಿಸ್ತಾನೆ. ಇವತ್ತು ಈ ಸಮಯವನ್ನ ಆ ಭಗವಂತನಿಗೆ ಮೀಸಲಿಡೋಣ. ಭಕ್ತಿಯಿಂದ ಪರಮಾತ್ಮನ ಕಥೆ ಕೇಳೋಣ. ನಾವೆಲ್ಲರೂ ಕೂಡ ದೈವಾನುಗ್ರಹಕ್ಕೆ ಪಾತ್ರರಾಗೋಣ. ಅದಕ್ಕೆ ನೋಡಿ, ಜಾನಪದ ಸಾಹಿತ್ಯಗಳು ತಿಳಿದಂತಹ ಜ್ಞಾನಿಗಳು ಈ ಗೀತೆ ಒಳಗಡೆ ಯಾವ ರೀತಿ ನುಡಿದ್ದಾರೆ, ಈ ಗೀತೆಯನ್ನು ಆಡ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಭಕ್ತಿಯಿಂದ ಮುಂದುವರಿಸೋಣ. ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೇಚಿ ಸಂಸಾರ ನೇಚಿ ನೀನು ಗದರಿಗೆ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ ನೀನು ಗದರಿಗೆ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಹೆಣ್ಣು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಬಾಳು ಬೆಳಗೋ ತನಕ, ಬಾಳು ಬೆಳಗೋ ತನಕ, ಸತ್ತಾಗ ಬರುವರು ತಮ್ಮ ಎಲ್ಲಿ ತನಕ, ನೀನು ಸತ್ತಾಗ ಬರುವರು ತಮ್ಮ ಎಲ್ಲಿ ತನಕ, ಮಣ್ಣ ಮುಚ್ಚೋ ತನಕ, ನಿನ್ನ ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೇಚಿ ಸಂಸಾರ ನೇಚಿ ನೀನು ಗದರಿಗೆ ತಮ್ಮ ಮಣ್ಣ ಮೋಚಿ ಮಣ್ಣ ಮೋಚಿ. ಆರೋ ತನಕ ನಾಸೆ ಪ್ರಾಣ ಪಕ್ಷಿ ಆರೋ ತನಕ, ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಬಂದಾಗ, ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಬಂದಾಗ. ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೀಚಿ ಸಂಸಾರ ನೇಚಿ ನೀನು ಗದರಿಗೆ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ ನೀನು ಗದರಿಗೆ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ. ಇಂದಿನ ರಮಣ ಗೋವಿಂದ, ಲಕ್ಷ್ಮೀ ರಮಣ ಪಾದಕ್ಕೆ ಗೋವಿಂದ, ತಿಮ್ಮರಾಯ ಸ್ವಾಮಿ ಪಾದಕ್ಕೆ ಗೋವಿಂದ. ಆನಮಲೆ ಜೇನಮಲೆ ಗುಂಜಮಲೆ ಗುಣಗಂಜಮಲೆ 27 ಮನೆಗಳ ದತ್ತಪದನದ ನಾಟ್ಯವಾಡ ಮಂತ ನಮ್ಮಪ್ಪಾಜಿ ಮುದ್ದು ಮನೆ ಪಾದಕ್ಕೆ ಒಂದ್ಸಾರಿ ಉಘೇನೆ ಉಘೇ ಮಾತು ಬಲಯ್ಯ. ಬಸವೇಶ್ವರನ ಪಾದಕ್ಕೆ, ವೀರಭದ್ರೇಶ್ವರನ ಪಾದಕ್ಕೆ, ಕಾಲಭೈರೇಶ್ವರನ ಪಾದಕ್ಕೆ, ತಿಮ್ಮರಾಯ ಸ್ವಾಮಿಯ ಪಾದಕ್ಕೆ, ಪಾಂಡುರಂಗನ ಪಾದಕ್ಕೆ, ನಾರಾಯಣ ಸ್ವಾಮಿಯ ಪಾದಕ್ಕೆ, ದರಗ ದೊಡ್ಡವರ ಪಾದಕ್ಕೆ,
ಸಿದ್ದಪ್ಪಾಜಿಯವರ ಪಾದಕ್ಕೆ, ಮಾನಮತಾಯಿಯ ಪಾದಕ್ಕೆ, ಕಬ್ಬಾಳಮ್ಮ ತಾಯಿಯ ಪಾದಕ್ಕೆ, ಚೌಡೇಶ್ವರಿ ತಾಯಿ ಪಾದಕ್ಕೆ, ಮಹಾಲಕ್ಷ್ಮಿಯ ಪಾದಕ್ಕೆ, ಉಗೇ ಮಾತ್ಮಲಯ್ಯ ಹಾಳಾಗೋಗ್ಲಿ ಕೂಗ್ದವ್ರಿಗೊಂದು ಪಾದಕ್ಕೆ. ಎಲ್ಲ ಬಿಸಿ ಬಿಸಿ ಬಾತ್ ತಿನ್ಕೊಂಡ್ರು, ಬಂದು ಕೂತ್ಕೊಂಡ್ರು. ಈಗ ಬೆಟ್ಟದ ಮೇಲೆ ಬಂದು ಕೂತಿರೋದೇ ಚುರ್ಗ ಕೂಗ್ಬೇಕಂತ ಬೇರೆ ಕೆಲವ್ರು ಅಂತಾರೆ. ಈಗ ಐಕ್ಳು ಕೂಗಿ ಅಂದ್ರೆ ಕೂಗ್ತಾನೆ, ಸ್ವಲ್ಪ ಹೊತ್ತು ಉದ್ರ ಮಾರುದ್ರು ಇಲ್ಲೇ ಬಿದ್ದೋಯ್ತ ಬಾತೆಗೆ. ಇನ್ನು ನಮ್ಮಂತ ಮುಖ್ಯಮಂತ್ರಿ ಮಂಡರು ಗೊತ್ತಿದ್ರು ಕೂಡ ಆಗದೆ ದುಡ್ಡು ಕೊಟ್ಬಿಟ್ಟು ಮೈಸೂರಿಂದ ಕರ್ನಾಟಕದಿಂದ ಕರ್ಸೆಲ್ಲ ಮಾಡೋ ಕೂಗ್ಕಂತಾನೆ ಅವನೇ ಅಂತಾರೆ. ಇನ್ನು ಹೆಂಗಸ್ರಂತ ಅವರೆಲ್ಲ ಇನ್ನೂ ಬರದೇ ಡೌಟ್ ಆಗದೆ. ಇನ್ ಕೆಲವರು ಅಯ್ಯೋ ಬೆಟ್ಟ ತಕ್ಕದ್ದ ಮಾಡು ತಾಯಿ ಮನ್ಲೆ ಕೂತ್ಕೊಂಡು ಆರಾಮ ದೇವ ಅನ್ಬಿಡೋ ಶಿವ ಅನ್ಬಿಡೋ ಅಂತ ಕೆಲವರು. ಭಗವಂತ ಒಳ್ಳೇದು ಮಾಡ್ತಾನೆ. ಇವತ್ತೆಲ್ಲರೂ ಕೂಡ ಭಕ್ತಿಯಿಂದ ಕೇಳೋಣ. ಆ ತನು ಮನ ಧನವನ್ನ ಆ ಭಗವಂತನಿಗೆ ಅರ್ಪಿಸಿ ದೈವಾನುಗ್ರಹಕ್ಕೆ ಪಾತ್ರ ಹಾಕೋಣಕ್ಕೆ 365 ದಿನ ಮಲಗ್ತೀವಿ. ಆದರೆ 365 ದಿನ ಕತೆ ಕೇಳಕ್ ಆಗಲ್ಲ. ಸಿಕ್ಕಿರುವಂತ ಅವಕಾಶ ಸದು ಉಪಯೋಗಪಡಿಸ್ಕೊಳ್ಳೋಣ. ಆ ಭಗವಂತನಿಗೆ ಸ್ವಲ್ಪ ಹೊತ್ತುಗಳ ಕಾಲ ಸಮಯ ಮೀಸಲಿಟ್ಟು ಆ ನಾರಾಯಣ ಸ್ವಾಮಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ. ಪ್ರಥಮದಲ್ಲಿ ಎಲ್ಲರೂ ಜೋರಾಗಿ ಕೂಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸೋಣ. ನೀವು ಕೂಗಿ ಮೆರು ಬರೆಸ್ತಿಲ್ಲ ಅಂದ್ರೆ ದಿನ ನಿದ್ಗಡ್ರೆ ನಮ್ಗೆ ಬೆರು ಬಂದು ಕೂತ್ಕತ್ತೆ. ಎಲ್ಲ ಭಕ್ತಿಯಿಂದ ಕೂಗಬೇಕು. ಆ ಪರಮಾತ್ಮನ ಕೃಪೆಗೆ ಪಾತ್ರ ಆಗಬೇಕು. ಬಂದು ಕೂತ್ಕೊಳ್ಳೋದು ಮುಖ್ಯ ಅಲ್ಲ. ಮಧ್ಯೆ ಕೂಗದಾಗ್ಲೇ ಆ ಪರಮಾತ್ಮ ಒಲೆಯೋದು. ಕೂತಿರೋ ಲೆಕ್ಕ ಬರಲ್ಲ ಅದು. ಇವತ್ತು ಏಕಾದಶಿ, ಇವತ್ತೊಂದಿನ ನಾವೆಲ್ಲ ಭಕ್ತಿಯಿಂದ ಕೇಳಿದ್ರೆ 1 ವರ್ಷಕ್ಕಂಟೆ ಇಂಕ್ರಿಮೆಂಟ್ ಮಾಡ್ದಂಗೆ ಅದು ಲೆಕ್ಕ. ಈಗ ಏನಾರ ತೂ ಕುಡ್ಸೋದು, ಮಲಿ ಕಳ್ಳೋದು, ಎದ್ದೋಗೋದು ಮಾಡ್ಬಿಟ್ರೆ ಇನ್ನು ವರ್ಷಕ್ಕಂಟೆ ಪ್ರಾಬ್ಲಮೇ ಜಾಸ್ತಿ. ನಿಮಗ ಎಡಬಟ್ಟ ಆಗೋಯ್ತಾ ಬರೋದ್ ಬಂದ್ಬಿಟ್ಟಿದ್ರೆ ಮುಂದಿನ ಕತೆಗೆ ಬರೋದ್ರು ಪರವಾಗಿಲ್ಲ. ಕೊನೆಗಂಟು ಕೂತಿದ್ದು ಭಕ್ತಿಯಿಂದ ಕಥೆ ಕೇಳಕೊಂಡು ಎದ್ಬಿಡ್ಬೇಕು. ಪರಮಾತ್ಮ ಎಲ್ಲ ಒಳ್ಳೇದು ಮಾಡ್ತಾನೆ. ಎಲ್ಲರೂ ಜೋರಾಗಿ ಕೂಗ್ತೇವೆ. ಇವತ್ತಿನ ಕಾರ್ಯಕ್ರಮ ಯಶಸ್ಸುಗೊಳಿಸೋಣ. ಪ್ರಭುಜಿ ಬಾಲಾಜಿ ತಿರುಪತಿ ವಾಸ ಗೋವಿಂದ, ಪ್ರಭು ಶ್ರೀನಿವಾಸ ಗೋವಿಂದ, ಪೊರೆಯೋ ಪಾಪ ವಿನಾಶ ಈಶಾ, ಇಂದ್ರಾರಮಣ ಗೋವಿಂದ, ಲಕ್ಷ್ಮೀರಮಣ ಪಾದಕ್ಕೆ ಗೋವಿಂದ, ತಿಮ್ಮರಾಯ ಸ್ವಾಮಿಯ ಪಾದಕ್ಕೆ ಗೋವಿಂದ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಜಯ ಜಯ ಜಗದೀಶ ಜಯ ಗೋವಿಂದ, ಜಪಿಸಲು ನಿನ್ನ ನಾಮ ಪರಮಾನಂದ. ಅಂಜನಾದ್ರಿವಾಸ ಗೋವಿಂದ, ಪ್ರಭು ಶ್ರೀನಿವಾಸ ಗೋವಿಂದ, ಬಾಲಾಜಿ ಬಾಲಾಜಿ. ತಂದೆಯು ನೀನೇ, ತಾಯಿಯು ನೀನೇ, ನಂಬಿದ ಭಕ್ತರ ಬಂಧುವು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ನಂಬಿದ ಭಕ್ತರ ಬಂಧುವು ನೀನೇ. ಸುಂದರ ನಯನ ಚಂದಿರವರನ ಸಲಹೋ ವೆಂಕಟರಮಣ. ಸುಂದರ ನಯನ ಚಂದಿರವರನ ಸಲಹೋ ವೆಂಕಟರಮಣ. ತೋರೋ ನಿನ್ನಯ ಚರಣ ಸ್ವಾಮಿ. ಇಂದ್ರಾರಮಣ ಗೋವಿಂದ, ಲಕ್ಷ್ಮೀರಮಣ ಪಾದಕ್ಕೆ ಗೋವಿಂದ, ತಿಮ್ಮರಾಯ ಸ್ವಾಮಿಯ ಪಾದಕ್ಕೆ ಗೋವಿಂದ. ಬೇಡುವೆ ನಿನ್ನ ಪಾದಾಳದಿಂದ, ಕರೆದು ಕರುನಾಳು ಹೇ ಗೋವಿಂದ. ಬೇಡುವೆ ನಿನ್ನ ಪಾದಾಳದಿಂದ, ಕರೆದು ಕರುನಾಳು ಹೇ ಗೋವಿಂದ. ಶ್ವೇತಾದ್ರಿವಾಸ
ಮಾಡಿದ ಪಾಪ. ಬಾಬಾಜಿ ದಾಸನ ಮೇಲೆ ಏನೇ ಕೋಪ ಕರಗದೆ ನಿಂದು ನಾ ಮಾಡಿದ ಪಾಪ. ನಿನ್ನದು ನೋಡಲ ಕಣ್ಣುಗಳೇ ಪೂಜಿಸದ ಕೈಗಳೇ ಶೋಕದ ಬಾಳಿನೇಕೋ ವ್ಯರ್ಥದ ಜನುಮವಿದೇಕೋ ಬಾಜಿ. ತಿಮ್ಮರಾಯ ಸ್ವಾಮಿ ಪಾದಕ್ಕೆ ಗೋವಿಂದ, ನೀಲಕಂಠೇಶ್ವರನ ಪಾದಕ್ಕೆ ಗೋವಿಂದ, ಕಬ್ಬಾಳ ಮತಾಯ ಪಾದಕ್ಕೆ ಗೋವಿಂದ. ಸೇರುವೆನ ನಿನ್ನ ಪಾದಾಳದಿಂದ ಕರೆದುಕೋ ಕರುನಾಡು ಹೇ ಗೋವಿಂದ. ಸೇರುವೆನ ನಿನ್ನ ಪಾದಾಳದಿಂದ ಕರೆದುಕೋ ಕರುನಾಡು ಹೇ ಗೋವಿಂದ. ಬಾಲಾಜಿ ಗೋವಿಂದ, ಬಾಲಾಜಿ ಗೋವಿಂದ, ಪ್ರಭೋ ಗೋವಿಂದ. ಈಗೆಲ್ಲರೂ ಕೂಗಿದ್ದಾರೆ, ಇನ್ನೂ ಕೆಲವರು ಪುಣ್ಯಾತ್ಮಕ್ಕೆ ತಿರ್ಕೊ ಹೋಗಿಲ್ಲ ಬಿಡಿ, ಅವ್ರು ಬೆಳಗಾದ್ರು ಕೂಗಲ್ಲ. ಅವರು ಅದಕ್ಕೆ ಕೂಗಿದ್ರೆ ಆರಿಸ್ಬಿಟ್ಟ ನಾವು ಕೂತ್ಗಳೇ ಅನ್ನೋ ಪಕ್ಕ ಕುಂಚ್ಕೊಂಡು ಕೂಂತವ್ರೆ. ನೀವ್ಯಾರು ಕೂಗಿದ್ರು ಚಿಂತೆ ಇಲ್ಲ, ಎಲ್ರಿಗೂ ಆ ಭಗವಂತನ ಸಾಕಾರ ತುಂಬಿರಲಿ ಅಂತ ನಾವೆಲ್ಲರೂ ಕೂಡ ಕೇಳೋಣ. ಈ ಪ್ರತಿಭುತವಾದಂತ ಭಕ್ತಿಯುತವಾದಂತ ಏಕಾದಶಿ ದಿನದಂದು ಈ ನಮ್ಮ ಮರಿಯಾಳ ಗ್ರಾಮದಲ್ಲಿ ನೆಲೆಗೊಂಡಿರುವಂತಹ ತಿಮ್ಮರಾಯ ಸ್ವಾಮಿ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಆ ಭಗವಂತನಿಗೆ ಮೀಸಲಿಟ್ಟಿರುವಂತ ಮಹಾಪುಣ್ಯವಾದಂತ ಶ್ರೀನಿವಾಸ ಕಲ್ಯಾಣ ಎಂಬ ಭಕ್ತಿ ಪ್ರಧಾನವಾದ ಕಥೆಯನ್ನು ಕೇಳೋಣ. ಮಧ್ಯ ಒಂದು ಭಾಗದಲ್ಲಿ ಜಗದೊಡೆನಾದಂತ ನವಗ್ರಹಗಳ ಒಂದು ವಿಚಾರದ ಒಂದು ಕಥೆಯನ್ನು ಕೂಡ ಕೇಳೋಣ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನವಗ್ರಹಗಳ ವಿಶೇಷತೆ ಬಹಳ ಮುಖ್ಯಕರವಾದದ್ದು. ಈ 12 ಗಂಟೆ ಕಳೆದ ಮೇಲೆ ಶನಿವಾರ ಹುಟ್ಟುತ್ತೆ, ಭಗವಂತನ ವಾರ, ಶನೀಶ್ವರನ ವಾರ ಅಂತ ಕರೀತಾರೆ. ಈ ಪ್ರತಿಯೊಂದು ದಿನಗಳು ಒಂದೊಂದು ಗ್ರಹಕ್ಕೆ ಮೀಸಲಿಡುವಂತಹದ್ದು. ಈ ಏಕಾದಶಿ ದಿನದಂದು ನವಗ್ರಹಗಳ ಕೆಲವು ವಿಚಾರಗಳನ್ನು ತಿಳಿದಾಗ ಈ 2 ಪುಣ್ಯಗಳು ನಮಗೆ ಸಿಕ್ಕದಂತ ಸೌಭಾಗ್ಯ ಸಿಗುತ್ತೆ. ಇವತ್ತು ಆ ಭಗವಂತ ಕರುಣಿಸ್ತಾನೆ. ನಾವೆಲ್ಲರೂ ಕೂಡ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ಮಂಗಳಾರತಿ ತಕೊಂಡೆ ಮನೆ ಕಡೆ ಹೋಗ್ಬೇಕು. ಮಧ್ಯೆಗಿದ್ದು ಎದ್ದು ಬಿಟ್ರಿ ನಿಮ್ಮ ಮನ ಕಥದೇನೇನು ಆಗೋದು. ಮೊನ್ನಲ್ವಪ್ಪ, ಮೊನ್ನೆ ಬೆಂಗಳೂರು ಸೈಡ್ ಒಬ್ಳು ತಾಯಿ ಅರ್ಧಂಪರ್ಧಂ ಕತೆ ಕೇಳ್ಕೊಬಿಟ್ಟು ಬೆಳಗ್ಗೆ ಗಂಟೆ ಒಳಗ 6:30 ದಯ ಹಿಡ್ಕೊಬಿಟ್ಟಿತ್ತು. 6:30 ದಯ ಅಂದ್ರೆ 6 ಫುಲ್ಲು 1 ಹಾಫು ಅಂತ. 3 ಎಮ್ಮೆಗಳು ಸತ್ತೋದ್ವಂತೆ, ಒಂದು ಕರ ಹಾಕಿತ್ತು ಜೊತೆಗೆ. ಅದು ಹೇಳ್ತಾರ ಲೆಕ್ಕ. ಯಾಕಂದ್ರೆ ಕೂತ್ಕೊಳ್ಳೋದ್ರದ್ದಾಗಿ ಬೇರೆ ಕತೆ ಆಗಿದ್ರೆ ಎದ್ದು ಬಿಡ್ಬೋದಾಯ್ತು. ಇವತ್ತು ಏಕಾದಶಿ, ಭಗವಂತನ ಕತೆ ಇವತ್ತು ಕೇಳಲೇಬೇಕು. ಭಗವಂತ ಒಳ್ಳೇದು ಮಾಡ್ತಾನೆ. ಈ ಪರಮಾತ್ಮನ ಪುಣ್ಯವಾದ ಚರಿತ್ರೆಯನ್ನು ಪ್ರಾರಂಭ ಮಾಡುವ ಮೊದಲು ಈ ನಮ್ಮ ಮರಿಯಾಳ ಗ್ರಾಮದ ನೆಲೆಗೊಂಡಿರುವಂತಹ ತಿಮ್ಮರಾಯ ಸ್ವಾಮಿಯ ಒಂದು ಜನಪ್ರಿಯವಾದ ಗೀತೆ ನಾಡೋಣ. ಪೂಜೆ ಮಾಡಿಸಿ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮರಿಯಾಳ ಗ್ರಾಮವೇ ಪುಣ್ಯ ಅನುಭವ. ತಿಮ್ಮರಾಯ ಸ್ವಾಮಿಯ ನಾಮವೇ ದಿವ್ಯ ಅನುಭವ. ತಿಮ್ಮರಾಯ ಸ್ವಾಮಿಯ ಮಾರ್ಗಕ್ಕೆ, ತಿಮ್ಮರಾಯ ಸ್ವಾಮಿಯ ಮಾರ್ಗಕ್ಕೆ, ತಿಮ್ಮರಾಯ ಸ್ವಾಮಿಯ ಮಾರ್ಗಕ್ಕೆ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮರಿಯಾಳ ಗ್ರಾಮವೇ ಪುಣ್ಯ ಅನುಭವ. ತಿಮ್ಮರಾಯ ಸ್ವಾಮಿಯ ದಿವ್ಯ ಅನುಭವ. ಒಂದು ಬಾರಿ ಬಂದು ನೋಡಿ ಮರೆ
ಮರೆಯದು ಜೀವ ಮರಿಯಾಳ ಗ್ರಾಮವೇ ಪುಣ್ಯ ಅನುಭವ ತಿಮ್ಮರಾಯ ಸ್ವಾಮಿಯ ದಿವ್ಯ ಅನುಭವ ಭೂಮಿಯೊಳಗೆ ನಾಗವೇ ಮರಿಯಾಳ ಗ್ರಾಮವೇ ಭೂಮಿಯೊಳಗೆ ನಾಗವೇ ಮರಿಯಾಳ ಗ್ರಾಮವೇ ಇಹಪು ಪರಪು ಸೇತುವೆ ಶ್ರೀ ತಿಮ್ಮರಾಯ ಸ್ವಾಮಿಯೇ ಭೂಮಿಯೊಳಗೆ ಪರಪು ಸೇತುವೆ ಶ್ರೀ ತಿಮ್ಮರಾಯ ಸ್ವಾಮಿಯೇ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಮರಿಯಾಳ ಗ್ರಾಮವೇ ಪುಣ್ಯ ಅನುಭವ ತಿಮ್ಮರಾಯ ಸ್ವಾಮಿಯ ದಿವ್ಯ ಅನುಭವ ಪಾಪ ತೊಳೆವ ಸುರಗಂಗೆ ನೆರೆವ ಭಕ್ತ ತುಂಗೆ ಪಾಪ ತೊಳೆವ ಸುರಗಂಗೆ ನೆರೆವ ಭಕ್ತ ತುಂಗೆ ಪ್ರೇಮ ಭರಿತವೂ ವನ ಸ್ವಾಮಿಯ ಬೃಂದಾವನ ಬೃಂದಾವನ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಮರಿಯಾಳ ಗ್ರಾಮವೇ ಪುಣ್ಯ ಅನುಭವ ತಿಮ್ಮರಾಯ ಸ್ವಾಮಿಯ ದಿವ್ಯ ಅನುಭವ ಭಕ್ತಿ ಕೋಟಿ ಬೇಡಿಕೆಯ ನಿಷ್ಠೆಯಿಂದ ಸಲಹುವನು ನೂರಾರು ವರುಷಗಳಿಂದ ಸ್ವಾಮಿಯು ನೆಲೆಸಿಹನು ಭಕ್ತಿ ಕೋಟಿ ಬೇಡಿಕೆಯ ನಿಷ್ಠೆಯಿಂದ ಸಲಹುವನು ಒಂದು ಬಾರಿ ಒಂದೆರಡು ಬಾರಿ ಬಂದು ನೋಡಿ ಮರೆಯದು ಜೀವ ಮರಿಯಾಳ ಕ್ಷೇತ್ರವೇ ಪುಣ್ಯ ಅನುಭವ ತಿಮ್ಮರಾಯ ಸ್ವಾಮಿಯ ದಿವ್ಯ ಅನುಭವ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಮರಿಯಾಳ ಗ್ರಾಮವೇ ಪುಣ್ಯ ಅನುಭವ ತಿಮ್ಮರಾಯ ಸ್ವಾಮಿಯ ಪುಣ್ಯ ಅನುಭವ ಮರಿಯಾಳ ಗ್ರಾಮದ ಒಡೆಯ ತಿಮ್ಮರಾಯ ಸ್ವಾಮಿ ನಿಮಗೆ ನಮೋ
ಸಂದರ್ಭದಲ್ಲಿ ನಮ್ಮ ಈ ಮರಿಯಾಳ ಗ್ರಾಮಕ್ಕೆ ಆಗಮಿಸಿರುವ ನಮ್ಮ ತಂಡದವರಿಗೆ ಗ್ರಾಮದ ವತಿಯಿಂದ ಒಂದು ಸ್ವಾಗತವನ್ನು ಕೋರುವ ಸಲುವಾಗಿ ಕಾರ್ಯಕ್ರಮ ಮುಂದಿನ ಭಾಗ ಬರೋಣ. ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಈ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ತಬಲವಾದನ ನುಡಿಸಲು ಬಂದಿರತಕ್ಕಂಥವರು ಕೊಳ್ಳಿಗಾಲದ ಕಿಶೋರ್ ಅವರು. ತಬಲವಾದನದಲ್ಲಿ 2 ಗೋಲ್ಡ್ ಮೆಡಲ್ ಪಡೆದಂತವರು, ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥವರು. ಒಂದು ಚಪ್ಪಾಳೆ ಬಡಿತ ಅವ್ರಿಗೊಂದು ಸ್ವಾಗತವನ್ನು ಕೋರೋಣ. ಭಗವಂತ ಒಳ್ಳೇದು ಮಾಡಲಿ ಗ್ರಾಮದವರ ಪರವಾಗಿ ಅಂತ ಕೇಳ್ತಾ, ಹಾಗೆ ಅವರಿಗೆ ಸಾಥ್ ನೀಡಲು ಕೀಬೋರ್ಡ್ ಕಲಾವಿದರಾಗಿ ನಮ್ಮ ಮೈಸೂರಿನ ಗುರುಕುಮಾರ್ ಅವರು ಬಂದಿದ್ದಾರೆ. ಅವರು ಕೂಡ ಪ್ರಖ್ಯಾತ ಹೆಸರುವಾದಿಯಾದ ಕಲಾವಿದರು. ಅವ್ರಿಗೊಂದು ಚಪ್ಪಾಳೆ ಬಡಿತ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ರಿದಮ್ ಪ್ಯಾಡ್ ಕಲಾವಿದರಾಗಿ ನಮ್ಮ ಮೈಸೂರಿನ ಶಂಕರ್ ಅವರು ಬಂದಿದ್ದಾರೆ, ಹಿರಿಯ ಕಲಾವಿದರು, ಪ್ರತಿಷ್ಠಿತವರು. ಅವ್ರಿಗೂ ಕೂಡ ಒಂದು ಚಪ್ಪಾಳೆ ಬಡಿತ ಒಂದು ಸ್ವಾಗತವನ್ನು ಕೋರೋಣ. ಹಾಗೆ ಕೊನೆಯದಾಗಿ ಸರಾಂತ ಕಲಾವಿದರು ನಮ್ಮ ತಂದೆಯವರು, ಬಹಳ ಹೆಮ್ಮೆಯಿಂದ ಹೇಳ್ಕೊತೇನೆ, ಬದನವಾಳ ಶಿವಕುಮಾರ್ ಶಾಸ್ತ್ರಿಗಳು. ಅವರ ಸುಪುತ್ರ ನಾನು ಭರತ್ ಶಿವಕುಮಾರ್ ಶಾಸ್ತ್ರಿ ಎಂದು ಈ ಗ್ರಾಮಕ್ಕೆ ಪ್ರಥಮವಾಗಿ ಬಂದಿರತಕ್ಕಂಥದ್ದು. ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ನಮ್ಮ ತಂಡದವರ ಮೇಲೆ ಸದಾ ಇರಲಿ ಅಂತ ನಮ್ಮ ತಂಡದ ಪರವಾಗಿ ನಿಮಗೆಲ್ಲ ಕೇಳ್ಕೊತಾ ಇದ್ದೀವಿ. ಭಗವಂತನ ಒಂದು ಪುಣ್ಯ ಸರ್ವರಿಗೂ ಕೂಡ ತುಂಬಿರಲಿ ಅಂತ ನಾವೆಲ್ಲರೂ ಕೂಡ ಕೇಳ್ತಾ, ಈ ಭಕ್ತಿಯುತವಾದಂತಹ ಶ್ರೀನಿವಾಸ ಕಲ್ಯಾಣ ಎಂಬ ಭಕ್ತಿ ಪ್ರಧಾನವಾದ ಕತೆ ನಾವೆಲ್ಲರೂ ಕೂಡ ಕೇಳುವಂತ ಸಮಯ. ಈ ಕಥೆಯ ಮೊಟ್ಟ ಮೊದಲು ಭೂಲೋಕದಲ್ಲಿ ಗಂಗಾ ತೀರದಲ್ಲಿ ಅಗಸ್ತ್ಯ ಕಣ್ವ ಋಷಿಗಳ ಆದಿಗಾಗಿ ಋಷಿ ಪುಂಗವರೆಲ್ಲ ಭಕ್ತಿಯಿಂದ ಪರಮಾತ್ಮನಿಗೆ ಮೀಸಲಿಡುವಂತ ಒಂದು ಮಹಾಯಾಗವನ್ನ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡ್ತಾ ಇದ್ದಾರಂತೆ ನೋಡಿ. ಋಷಿ ಪುಂಗವರೆಲ್ಲ ಒಗ್ಗಟ್ಟಾಗಿ ಸೇರಿ ಭಕ್ತಿಯುತವಾಗಿ ಯಾಗವನ್ನು ಪ್ರಾರಂಭಿಸಿ ಮುಂದುವರಿಸ್ತಾ ಇರಬೇಕಾದರೆ, ಈ ಯಾಗವನ್ನ ಪರೀಕ್ಷಿಸಲು, ಇವರ ಯಾಗದ ಭಕ್ತಿಯನ್ನು ನೋಡಲು ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂತಹ ನಾರದ ಮುನಿಗಳು, ಲೋಕ ಸಂಚಾರಿಕರಾದಂಥವರು, ಲೋಕವನ್ನೆಲ್ಲ ಪಸರಿಸುತ್ತಾ ಭೂತಳದ ಕಡೆ, ಆ ಗಂಗಾ ತೀರದ ಕಡೆ ಬರುತ್ತಾ ಇದ್ದಾರೆ. ಭಗವಂತನ ನಾಮಸ್ಮರಣೆ ಮಾಡುತ್ತಾ ಯಾವ ರೀತಿಯಾಗಿ ಶ್ರೀಹರಿ ಶ್ರೀಹರಿ ಹರಿಯುವ ನದಿಯು ಅರುಷದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಹಾಡುತ್ತಿರೆ. ಬೀಸುವ ಗಾಳಿಯು ಜೊತೆಯಾಗಿ ತನ್ನ ದನಿಯನ್ನು ಕೂಡಿಸಿ ಹಾಡುತ್ತಿರೆ. ಪ್ರಕೃತಿಯ ನಿನ್ನೊಳಲೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿರೆ. ಪ್ರಕೃತಿಯ ನಿನ್ನೊಳಲೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿರೆ. ಹರಿಹರಿ ಎನ್ನುತ್ತ ನೀ ಹಾಡು, ಹರಿನಾಮದ ಮಹಿಮೆಯ ನೀ ನೋಡು. ಹರಿಹರಿ ಎನ್ನುತ್ತ ನೀ ಹಾಡು, ಹರಿನಾಮದ ಮಹಿಮೆಯ ನೀ ನೋಡು. ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಕಂದ. ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಕಂದ. ಹರಿಹರಿ ಎನ್ನುತ್ತ ನೀ ಹಾಡು, ಹರಿನಾಮದ ಮಹಿಮೆಯ ನೀ ನೋಡು. ನಾರಾಯಣ ನಾರಾಯಣ. ಪ್ರೇಮದಿ ಕರೆದರೆ ಬಾಯೆಂದು ಎಲ್ಲಿದ್ದರೂ ಅವನು ಆಲಿಸುವ. ಕಂದನ ಕೂಗಿಗೆ ಓಡುವ ಸುಕಂದನ ಹಾಗೆ ಬಲಿಹಿರುವ. ನಿಜ ಭಕುತಿಗೆ ಅವನು ಸೋಲುವನು, ತನ್ನ ಭಕುತರ ನೀ ಕಾಪಾಡುವನು. ನಿಜ ಭಕುತಿಗೆ ಅವನು ಸೋಲುವನು, ತನ್ನ ಭಕುತರ ನೀ ಕಾಪಾಡುವನು. ಹರಿಹರಿ ಎನ್ನುತ್ತ ನೀ ಹಾಡು, ಮಹಿಮೆಯ ನೀ ನೋಡು. ಹರಿಹರಿ ಎನ್ನುತ್ತ ನೀ ಹಾಡು, ಹರಿನಾಮದ ಮಹಿಮೆಯ ನೀ ನೋಡು. ಬಣ್ಣಿಸಲಾಗದ
ಭಗವಂತನ ನಾಮಸ್ಮರಣೆ ಮಾಡ್ತಾ ನಾರದರಾಗಿರ್ತಕ್ಕಂಥವರು ಗಂಗಾ ತೀರದ ಕಡೆ ಬರ್ತಾ ಇದ್ದಾರೆ. ನಾರಾಯಣ ನಾರಾಯಣ. ಈ ನಾರದರಾದವರು ಗಂಗಾ ತೀರದ ಕಡೆ ಬಂದ ಕೂಡಲೇ ಋಷಿಪುಂಗವರಲ್ಲಿ ಯಾಗ ಮಾಡುತ್ತಿದ್ದವರು ನಾರದರನ್ನ ಕಂಡು ನಮೋ ನಮ ಬ್ರಹ್ಮಮಾನಸ ಪುತ್ರರಾದಂತ ನಾರದ ಮುನಿಗಳೇ ನಮೋ ನಮಃ. ಓಹೋ, ಋಷಿಪುಂಗವರೆಲ್ಲ ಒಗ್ಗಟ್ಟಾಗಿ ಸೇರಿ ಮಹಾಯಾಗವನ್ನೇ ಮಾಡುತ್ತಿರುವಂತೆ. ಏನಪ್ಪಾ ಇದು, ಏನು ವಿಶೇಷ? ಇಂಥ ಯಾಗವನ್ನು ನಾನು ಯಾವತ್ತೂ ಕಂಡಿರಲಿಲ್ಲ. ಇವತ್ತು ಅಂತ ಯಾಗವನ್ನು ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಾ. ಬಹಳ ಸಂತೋಷ, ಬಹಳ ಸಂತೋಷ. ಹೌದು ಪೂಜ್ಯರೇ, ಲೋಕ ಕಲ್ಯಾಣಕ್ಕಾಗಿ ಮಾಡುತ್ತಿರುವ ಯಾಗವಿದು. ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಸದಾ ನಮ್ಮ ಜೊತೆಗಿರಬೇಕು. ಖಂಡಿತವಾಗ್ಲೂ ನನ್ನ ಬೆಂಬಲ, ನನ್ನ ಯಾವ ರೀತಿಯ ಸಹಾಯ ಎಲ್ಲವೂ ನಿಮ್ಮ ಜೊತೆಯಾಗಿರುತ್ತೆ. ಸಂತೋಷ. ಅಂದಾಗೆ ಋಷಿಪುಂಗವರೇ, ಈ ಮಹಾಂತರ ಯಾಗವನ್ನ ಯಾರಿಗೆ ಸಮರ್ಪಿಸಬೇಕು ಅನ್ನುವ ಆಸೆ ಇಟ್ಕೊಂಡು ಮಾಡ್ತಾ ಇದ್ದೀರಾ? ಅಲ್ಲಿದ್ದ ಋಷಿಪುಂಗವರೆಲ್ಲ ಒಬ್ರು ಮುಖ ಒಬ್ರು ನೋಡ್ತಾವ್ರೆ. ಇದೇನಪ್ಪ ಇದು? ನಾವು ಯಾರಿಗೆ ಅರ್ಪಿಸ್ಬೇಕು ಅನ್ನೋದನ್ನು ಯೋಚನೆ ಮಾಡದೆ ಯಾಗ ಪ್ರಾರಂಭಿಸ್ಬಿಟ್ಟಿದೀವಲ್ಲ. ಗುರುಗಳು ನಾರದರು ಹೇಳ್ತಿರೋದು ಮಾತು ನಿಜ ತಾನೆ? ಗುರುಗಳು ಹೇಳಿದ ಮಾತು ನಿಜ ತಾನೆ? ಯಾರಿಗೆ ಅರ್ಪಿಸೋದು? ಎಲ್ಲರೂ ಒಬ್ರು ಮುಖ ಒಬ್ರು ನೋಡ್ತಾ ಇದ್ರೆ ನಾರದರು ಹೇಳ್ತಾರಂತೆ, ಯಾಕಪ್ಪ ಒಬ್ರು ಮಾತಾಡ್ತಾ ಇಲ್ಲ? ಅಂದರೆ ನೀವು ಯಾಗವನ್ನ ಯಾರಿಗೆ ಅರ್ಪಿಸ್ಬೇಕು ಅನ್ನೋದನ್ನು ಯೋಚನೆ ಮಾಡದೆ ಯಾಗವನ್ನ ಪ್ರಾರಂಭಿಸಿದ್ದೀರಾ ಅಂತ ಆಯ್ತು. ಪೂಜ್ಯರೇ, ಹೌದು, ಆ ತರದಲ್ಲಿ ಯಾಗವನ್ನ ಪ್ರಾರಂಭಿಸಿಬಿಟ್ಟಿದ್ದೀವಿ. ಯಾರಿಗೇನುವುದನ್ನೇ ನಾವು ಅರ್ಪಿಸುವುದಕ್ಕೆ ಯೋಚನೆನೂ ಕೂಡ ಮಾಡಿಲ್ಲ. ಈಗ ನೀವೇ ಬಂದಿದ್ದೀರಾ, ಇದಕ್ಕೆ ನೀವೇ ಪರಿಹಾರ ಕೊಟ್ಟುಬಿಡಿ. ನೀವೇ ಹೇಳಿ ಯಾರಿಗೊಬ್ರು ಅರ್ಪಿಸೋದು ಯಾಗವನ್ನ. ನಾನೆಲ್ಲಪ್ಪ ಹೇಳಕ್ಕಾಗತ್ತೆ? ನೀವೇ ಚರ್ಚಿಸಿ ನೀವೇ ನಿರ್ಧರಿಸಬೇಕು ಇದನ್ನ. ಆಗ ಕೆಲವರು ಋಷಿಪುಂಗವರಲ್ಲಿ ಒಬ್ಬ ಹೇಳುತ್ತಾರೆ, ಈ ಯಾಗವನ್ನ ಅಗ್ನಿಗೆ ಅರ್ಪಿಸಿದರೆ. ಪಕ್ಕದಲ್ಲಿದ್ದ ಭೃಗುಮುನಿ ಹೇಳ್ತಾರೆ, ಏನ ಇಂಥ ಮಹಂತರವಾದ ಯಾಗವನ್ನ ಅಗ್ನಿಗೆ ಅರ್ಪಿಸುವುದೇ ಸಾಧ್ಯವಿಲ್ಲ. ಮತ್ತೆ ದೇವೇಂದ್ರನಿಗೆ ಅರ್ಪಿಸಿದ್ರೆ ಯಾಗವನ್ನ? ದೇವೇಂದ್ರನಿಗೆ ಯಾವಾಗಲೂ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮರ ಜೊತೆ ಸರಸವನಾಡುವ ಕಾಲ ಕಳೆಯುವಂತ ಆ ದೇವೇಂದ್ರನಿಗೆ ಇಂಥ ಮಹಾಂತರ ಯಾಗವೇ ಸಾಧ್ಯವಿಲ್ಲ. ಮತ್ತಿನ್ಯಾರಿಗೆ ಅರ್ಪಿಸೋದಪ್ಪ? ನಾರದರು ಹೇಳ್ತಾರೆ, ಭೃಗುಮುನಿಯವರು ಖಂಡಿತವಾಗಲು ಇದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ. ಭೃಗುಮುನಿಯೇ, ನೀವೇ ಹೇಳಿ ಯಾರು ಅಂತ. ನಾರದರೇ, ನೀವು ಕೊಡುತ್ತಿರುವ ಗೌರವ ನನಗೆ ಬಹಳ ಸಂತೋಷವಾಗ್ತಾ ಇದೆ. ನನಗೆ ಯಾವುದು ಕೂಡ ಯೋಚನೆ ಬರ್ತಾ ಇಲ್ಲ. ನೀವೇ ಹೇಳಿ, ಈ ಯಾಗವನ್ನ ಯಾರಿಗೆ ಅರ್ಪಿಸೋದು? ನೋಡಿ ಸ್ವಾಮಿ, ಇಂಥ ಮಹಾಂತರ ಯಾಗವನ್ನು ಯಾರಿಗೆ ಅರ್ಪಿಸಬಹುದು ಅಂತ ನನ್ನ ಕೈಲೂ ಹೇಳೋದಕ್ಕೂ ಸಾಧ್ಯವಿಲ್ಲ. ಆದರೆ ಒಂದು ಉಪಾಯವನ್ನು ಕೊಡುವೆ. ಹೇಳಿ ನಾರದರೇ, ಯಾರಿಗೆ ಅರ್ಪಿಸಬಹುದು ಯಾಗವನ್ನ? ನೋಡಿ, ದೇವತೆಗಳಿಗೆಲ್ಲ ಹಿರಿಯರಾದಂತವರು ತ್ರಿಮೂರ್ತಿಗಳು. ಆ ತ್ರಿಮೂರ್ತಿಗಳಲ್ಲಿ ಯಾರು ಹಿರಿಯರು ಅಂತ ಚರ್ಚಿಸಿ ನಿರ್ಧರಿಸಿ ಅವರಿಗೆ ಅರ್ಪಿಸಿದರಾಯ್ತು ಯಾಗವನ್ನ. ಅಲ್ಲಿದ್ದ ಋಷಿಪುಂಗವರು ಹೇಳ್ತಾರೆ, ಏನು ಹರಿಹರಾನು ದೇವತೆಗಳಾದಂತ ತ್ರಿಮೂರ್ತಿಗಳನ್ನ ನಾವು ಪರೀಕ್ಷಿಸೋದ? ಸಾಧ್ಯವಾಗದ ಮಾತು, ಸಾಧ್ಯವಾಗದ ಮಾತು. ಒಂದೆಡೆಯಲ್ಲಿ ನಿಂತಿದ್ದ ಭೃಗುಮುನಿ ಹೇಳ್ತಾನೆ, ಯಾಕೆ ಸಾಧ್ಯವಿಲ್ಲ? ಯಾಗವನ್ನ ಅರ್ಪಿಸುವವರಿಗೆ ಯಾಗದಲ್ಲಿ ಯಾರಿಗೆ ಸೇರಬೇಕು ಎನ್ನುವುದನ್ನು ಚರ್ಚಿಸುವಷ್ಟು ಅಧಿಕಾರ ನಮಗೂ ಇದೆ. ಈ ಯಾಗವನ್ನ ಯಾರಿಗೆ ಅರ್ಪಿಸಬೇಕು ಅನ್ನೋದನ್ನು ನಾವೇ ನಿರ್ಧಾರ ಮಾಡಬೇಕು. ಭೃಗುಮುನಿ, ನಮ್ಮ ಮಾತನ್ನು ಕೇಳು. ತ್ರಿಮೂರ್ತಿಗಳನ್ನ ಪರೀಕ್ಷಿಸುವುದು ಯಾವ ರೀತಿಯಲ್ಲೂ ಸರಿಯಿಲ್ಲ. ನಾರದರು ಹೇಳುವ ಮಾತನ್ನು ನಮ್ಮ ಬೇಡ, ನಮ್ಮ ಮಾತನ್ನು ಸ್ವಲ್ಪ ಬಿಡಿಸಿ ಕೇಳು. ಕೇಳುವಷ್ಟು ಪ್ರಯೋಗ ನನ್ನಲ್ಲಿಲ್ಲ. ನಾರದರು ಹೇಳ ಮಾತು ನಿಜ. ತ್ರಿಮೂರ್ತಿಗಳಲ್ಲಿ ಯಾರು ಹಿರಿಯಂತ ನಾವು ಪರೀಕ್ಷಿಸಿ ಅವರಿಗೆ ಅರ್ಪಿಸೋಣ ಈ ಯಾಗವನ್ನ. ಆಗ ನಾರದರು ಹೇಳ್ತಾರೆ, ಅಂದಾಗೆ ಯಾರು ಹೋಗ್ತೀರಾ ತ್ರಿಮೂರ್ತಿಗಳನ್ನ ಪರೀಕ್ಷಿಸೋಕೆ? ಕಶ್ಯಪ ಬ್ರಹ್ಮನೇ ನೀವೇ? ಸ್ವಾಮಿ ನೀವು? ಎಲ್ರು ನಾವು ಮಾತ್ರ ಹೋಗಲ್ಲಪ್ಪ. ದೇವತೆಗಳನ್ನ ದೇವರನ್ನು ಪರೀಕ್ಷೆ ಮಾಡಲು ಸಾಧ್ಯವಾ? ಇದು ಆಗದ ಕೆಲಸ. ಆಗ ನಾರದರ ನೋಡಿ ಹೇಗೆ ಒಂದು ಬತ್ತಿ ಇಟ್ಬಿಟ್ರು ಅಲ್ಲೇ. ಈ ಕೆಲಸ ಭೃಗುಮುನಿಗಳಾದಂತವರ ಕೈಲಾಗದೆ ಇನ್ಯಾರ ಕೈಲೂ ಆಗಲು ಸಾಧ್ಯವಿಲ್ಲ. ಇದಕ್ಕೆ ತಕ್ಕಾದ ವ್ಯಕ್ತಿ ಭೃಗುಮುನಿಗಳೇ. ನಾರದರೇ, ಬಹಳ ಸಂತೋಷ, ಬಹಳ ಸಂತೋಷ. ನನ್ನ ಮೇಲಿನ ಗೌರವ ನಿಮಗೆ ಹೆಚ್ಚಾಗಿ ಕಾಣ್ತಾ ಇದೆ. ಖಂಡಿತ ನೀವು ಹೇಳಿದ ಹಾಗೆ ಈ ಮಹಂತರವಾದಂತ ಪರೀಕ್ಷೆಯನ್ನ ನಾನೇ ಮಾಡುತ್ತೇನೆ. ಈಗಲೇ ನಾನು ದೇವಲೋಕದ ಕಡೆ ಹೊರಟು ತ್ರಿಮೂರ್ತಿಗಳಲ್ಲಿ ಯಾರು ಹಿರಿಯರು ಅಂತ ಪರೀಕ್ಷಿಸಿ ಅವರಿಗೆ ಅರ್ಪಿಸಿದರೆ ಆಯಿತು ಯಾಗವನ್ನ. ಋಷಿಪುಂಗವರೇ, ಯಾಗವನ್ನು ಮುಂದುವರಿಸಿ.
ನಾನು ಹೋಗಿ ಪರೀಕ್ಷಿಸಿ ಮಾಡಿ ಯಾರು ಹಿರಿಯರು ಅಂತ ತಿಳಿದು ಹಿಂತಿರುಗಿ ಬಂದು ಹೇಳ್ತೇನೆ. ಆ ಯಾಗವನ್ನ ಅವರಿಗೆ ಅರ್ಪಿಸೋಣ. ಋಷಿ ಪುಂಗವನಾದಂತ ಭೃಗುಮುನಿ ಬರಬರನೆ ಹೊರಟು ಬಿಟ್ಟ. ಇತ್ತ ನಾರದರು, ನಾರಾಯಣ ನಾರಾಯಣ, ನಾನು ಬಂದ ಕೆಲಸ ಮುಗೀತು. ಭೃಗುಮುನಿಗೆ ಕೋಪ ಬರುವಂತೆ ಮಾಡಿ ಅವರನ್ನು ಕಳಿಸಬೇಕಾಗಿತ್ತು. ನನ್ನ ಕರ್ತವ್ಯ ಮುಗೀತು. ಇನ್ನು ಆ ಪರಮಾತ್ಮನಾದ ನಾರಾಯಣನೇ ನೋಡ್ಕೋತಾನೆ ಅವನನ್ನ ಅಂತ ನಾರಾಯಣ ನಾರಾಯಣ ಅಂತ ನಾರದರಾದಂಥವರು ವೈಕುಂಠದ ಕಡೆ ಹೊರಡ್ತಾ ಇದ್ದಾರೆ ನೋಡಿ. ಇತ್ತ ಭೃಗುಮನಿ ಆಗಿರ್ತಕ್ಕಂಥವನು ಕೋಪಾಟೋಪದಿಂದ ಬಂದವನು ತ್ರಿಮೂರ್ತಿಗಳಲ್ಲಿ ಯಾರು ಹಿರಿಯರಂತ ಬೇಗ ಪರೀಕ್ಷಿಸಬೇಕು ಅಂತ ಮೊಟ್ಟ ಮೊದಲು ಬರುತ್ತಿರುವಂತಹ ಸ್ಥಳವೇ ಭಗವಂತನಾದ ಬ್ರಹ್ಮದೇವನಿರುವಂತಹ ಸತ್ಯಲೋಕ. ಆ ಸತ್ಯಲೋಕದ ಕಡೆ ಕೋಪಾಟೋಪದಿಂದ ಬರುತ್ತಿರುವಂತಹ ಭೃಗುಮನಿಯಾದವನು ಸತ್ಯಲೋಕದಲ್ಲಿ ಆ ಬ್ರಹ್ಮದೇವನಾದವನು ಹೆಂಡತಿಯಾದ ಸರಸ್ವತಿಯ ವೀಣಾನಾದವನ್ನ ಕೇಳ್ತಾ ತಲ್ಲಣುಗೊಳ್ಳುತ್ತಾ ಹಾಗೇ ಮೈ ಮರೆತಿದ್ದಾನೆ ನೋಡಿ. ಆ ವೀಣಾನಾದವನ್ನ ಕೇಳ್ತಾ ಕಣ್ಣು ಮುಚ್ಚಿ ಆನಂದಿಸ್ತಾ ಇದ್ದಲ್ಲ ಪರಮಾತ್ಮನಾದ ಬ್ರಹ್ಮದೇವ. ಅಲ್ಲಿಗೆ ವೈಕುಂಠವಾಸನಾಗಿ ಪರಮಾತ್ಮನಿಗಿಂತಲೂ ಮುಂಚಿತವಾಗಿ ಆ ಬ್ರಹ್ಮದೇವನಿರುವಂತ ಸ್ಥಳಕ್ಕೆ ಭೃಗುಮನಿಯಾದವನು ಬರುತ್ತಾನೆ. ದಂಡ ಕಮಂಡಲನ್ನು ಹಿಡಿದುಕೊಂಡು ಬಂದು ಆ ಭೃಗುಮನಿಯಾದವನು ಸತ್ಯಲೋಕದ ಕಡೆ ಒಳಗೆ ಹೊರಟಾಗ ಬ್ರಹ್ಮದೇವ ಅಲ್ಲಿ ಸರಸ್ವತಿಯ ನಾದವನ್ನ ಕೇಳ್ತಾ ಇರಬೇಕಾದರೆ ಭಕ್ತಿಯಿಂದ ಕರೀತಾನೆ ಭೃಗುಮನಿ. ಬ್ರಹ್ಮದೇವ ಚತುರಾನನ, ತಾಯಿ ಸರಸ್ವತಿ, ವಾಗ್ದೇವಿ, ಚತುರಾನನ, ಬ್ರಹ್ಮದೇವ. ಭಕ್ತನಾದವನು ಭಕ್ತಿಯಿಂದ ಬಂದು ಮನೆಯನ್ನು ಓಡುವಂತಹ ಸಂದರ್ಭದಲ್ಲೂ ಆ ಭಕ್ತನ ಮರೆಯನ್ನ ಕೇಳದೆ ಹೆಂಡತಿ ನುಡಿಸುತ್ತಿರುವಂತಹ ನಾದವನ್ನು ಕೇಳುತ್ತ ಮೈ ಮರೆತಿರುವ ಎಲ್ಲಾ ಬ್ರಹ್ಮದೇವನೇ, ಈ ಭಕ್ತರ ಕೂಗು ನಿನಗೆ ಕೇಳಿಸಲಿಲ್ಲ ಅಲ್ಲವಾ? ಯಾವ ಭಕ್ತರ ಕೂಗು ನಿನಗೆ ಕೇಳಿಸಲಿಲ್ವೋ ಭಕ್ತರಿರುವಂತಹ ಭೂಲೋಕದಲ್ಲಿ ನಿನಗೆ ಪೂಜೆಯೇ ಇಲ್ಲದಂತಾಗಲಿ ಅಂತ ಶಾಪವನ್ನು ಕೊಟ್ಟುಬಿಟ್ಟ ನೋಡಿ. ಅದಕ್ಕೆ ಈಗಲೂ ಕೂಡ ಭೂಲೋಕದಲ್ಲಿ ಶಾಪ ಕೊಟ್ಟದ್ದು ನೋಡಿ. ಹೀಗೆ ಆ ಶಾಪ ಕೊಟ್ಟದ್ದೇ ಭರಭರನೆ ಹೊರಟು ಬಿಟ್ಟಲ್ಲ ಸತ್ಯಲೋಕವನ್ನು ಬಿಟ್ಟು. ಇತ್ತ ಸರಸ್ವತಿ ಕೇಳ್ತಾಳೆ, ಸ್ವಾಮಿ ಇದೇನಿದು ಅಪಚಾರ? ನಿಮಗಿಂತ ಸ್ಥಿತಿಯೇ? ಭೃಗುಮುನಿ ಕೊಟ್ಟ ಶಾಪ ನಿಜವಾಗತ್ತಾ? ದೇವಿ ಚಿಂತಿಸಬೇಡ. ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಮನ್ನಾರಾಯಣ ಆಡುತ್ತಿರುವ ನಾಟಕವಿದು. ಅದರಲ್ಲಿ ನಾನು ನೀನು ಪಾತ್ರಧಾರಿಗಳಷ್ಟೇ. ಎಲ್ಲವೋ ಆಗ ಭಗವಂತನ ಇಚ್ಛೆಯದಾಗ ನಡಿಬೇಕು. ತಪ್ಪಿಸಲು ಯಾರೂ ಸಾಧ್ಯವಿಲ್ಲ. ಚಿಂತಿಸಬೇಡ, ಮುಂದುವರಿ ಅಂತ ಬ್ರಹ್ಮದೇವನ ಸಮಾಧಾನ ಮಾಡಿದಾಗ ಇತ್ತ ಭೃಗುಮನಿಯಾದವನು ಸತ್ಯಲೋಕದಲ್ಲಿ ಬೆಲೆ ಸಿಕ್ಕದ ಕಾರಣ ಕೈಲಾಸ ಪರ್ವತದ ಕಡೆ ಹೊರಡುತ್ತಾ ಇದ್ದಾನೆ ನೋಡಿ. ಆ ಕೈಲಾಸ ಪರ್ವತದಲ್ಲಿ ಪರಶಿವನಾದವನು ಲಕ್ಷದ ಮೇಲೆ ಕೋಟಿ ಶಿವಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ. ಕೈಲಾಸ ಶಿವಭಕ್ತರಳ ಭಕ್ತಿಯಿಂದ ಪರಮಾತ್ಮನನ್ನ ಕರೆಯುವ ಸಂದರ್ಭ. ಇಡೀ ಭಕ್ತಿಯ ಸಾಗರದಲ್ಲಿ ಮುಳುಗ್ತಾ ಇದೆ ಕೈಲಾಸ. ಶಿವನು ಗೊತ್ತು ಇಲ್ಲಿ ಭೃಗುಮುನಿ ಆದವನು ಕೈಲಾಸ ಬರ್ತಾವನೆ ಅಂತ. ಆದರೂ ಬೇಕು ಅಂತ ಭಕ್ತರನ್ನೇ ಸೇರಿ ತಾನೂ ಕೂಡ ಭಕ್ತಿಯಲ್ಲಿ ಮುಳುಗ್ತಾ ಇದ್ದಾನಂತೆ ನೋಡಿ. ಆ ಶಿವಭಕ್ತಿಯಲ್ಲಿ ಮುಳುಗ್ತಾ ಇದ್ದಾನೆ. ಯಾವ ರೀತಿಯಾಗಿ? ಶಿವನೊಲಿದರೆ ಭಯವಿಲ್ಲ, ಶಿವ ಶಿವ ಮುನಿದರೆ ಬದುಕಿಲ್ಲ, ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ. ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಶಿಯ, ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಶಿಯ, ಕಣ್ಣುಳುಮಿ ಮುರಿವ ಬೆಂಕಿಯ ಮುಚ್ಚಿಟ್ಟು ಕಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಮೆಯನು ನೀನೋ ಬಲ್ಲೆಯ. ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಶಿಯ, ಕಣ್ಣೊಳುಮಿ ಮುರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಮೆಯನು ನೀನೋ ಬಲ್ಲೆಯ.
ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ. ಶಿವ ಶಂಕರ ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ, ಒಗಳಿಕೆಯ ಎಂದು ಬಯಸಲ್ಲ. ನೀಲಕಂಠ ಹೂವಂತ ಹೃದಯ ಹುಡುಕುವ, ಹಣ್ಣಾದ ಮನವ ಕಂಡಾಗ ಅಲ್ಲೇ ನಿಲ್ಲುವ. ಶ್ರೀಕಂಠ ಆನಂದವನ್ನು ನೀಡುವ. ಜಡೆಯಲ್ಲಿ ಕಟ್ಟಿದ ಹರಿಯ, ಹಣೆಯಲ್ಲಿ ಮುಡಿದ ಶಿಶಿಯ, ಕಣ್ಣೊಳುಮೆ ಮುರಿವ ಬೆಂಕಿಯ, ಮುಚ್ಚಿಟ್ಟು ಕೊಂಡು ನಗುವ ನಮ್ಮ ಶಿವನ ಕಣ್ಣಿಯ. ಅಮ್ಮಮ್ಮ ಅವನ ಮಹಿಮೆಯನು ನೀನೋ ಬಲ್ಲೆಯ. ಶಂಭೋ ಶಂಕರ ಮಹಾದೇವ, ಶಿವ ಶಂಭೋ ಶಂಕರ ಮಹಾದೇವ. ಶಿವ ಪರಮೇಶ್ವರ ಶಿವ 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 ಶಿವ. ಇಡೀ ಕೈಲಾಸ ಪರ್ವತವೇ ಶಿವನ ಭಕ್ತಿಯಲ್ಲಿ ಮುಳುಗೋಯ್ತಲ್ಲ. ಅಲ್ಲಿಗೆ ಭೃಗುಮುನಿ ಆದವನು ಈ ಕೈಲಾಸವಾಸನಾದರೂ ನನ್ನ ಬೇಡಿಕೆಯನ್ನ ಈಡೇರಿಸ್ತಾನೆ ಅಂತ ಆಸೆಯಿಂದ ಬಂದ ನೋಡಿ ಕೈಲಾಸಕ್ಕೆ. ಆ ಕೈಲಾಸದ ಒಳಗಡೆ ಬಂದ ಆಗ ಭಕ್ತರನ ಭಕ್ತಿಯಲ್ಲಿ ಮುಳುಗಿದವರು ಶಿವನಾದವನು ರುದ್ರ ತಾಂಡವನ ಆಡುತ್ತಾ ಹಾಗೆ ಕಾಲ ಕಳೀತಾ ಇದ್ದಲ್ಲ. ಇತ್ತ ಭೃಗುಮುನಿ ಬರ್ತಾನೆ. ಪರಮೇಶ್ವರ ಕೈಲಾಸವಾಸ ರಜತಗಿರಿ ಬಡೆಯ ಅಭಯಂಕರ ತಾಯಿ ಪಾರ್ವತಿ ಗೌರಿ ಮಾತೆ ತ್ರಿಲೋಕ ಸಂಚಾರಿಣಿ ಕೈಲಾಸವಾಸ ಪರಮೇಶ್ವರ, ಎಲ್ಲೋ ನನಗೆ ಅಪಮಾನವೇ. ಎಲ್ಲ ಪರಮೇಶ್ವರ, ಇತ್ತ ಭಕ್ತನಾದವನು ನಿನ್ನ ಬೇಡುವಂತ ಸ್ಥಿತಿಯಲ್ಲಿ ಬಂದರು ಅದನ್ನ ಮರೆತು ಹೆಂಡತಿ ಜನನೆ ಸರಸ ಸಲ್ಲಾಪನ ಆಡ್ತಾ ಮೈ ಮರೆತು ಕಲ್ಲಾಗಿ ಕುಳಿತಿರುವೆಯ ಈ ಕೈಲಾಸದಲ್ಲಿ. ಯಾವಾಗ ಭಕ್ತ ಬಂದರು ನೀನು ಕಲ್ಲಾಗಿ ಕುಳಿತು ಮೌನನಾಗಿ ಬಿಟ್ಟಿಯೋ, ಅಂದಾದ ಮೇಲೆ ನಿನಗೆ ಭೂಲೋಕದಲ್ಲಿ ಸಿಗುವಂತ ಪೂಜೆಯೆಲ್ಲ ಕಲ್ಲಿನ ರೂಪದಲ್ಲೇ ಸಿಗಲಿ. ಇದು ಈ ಭೃಗುಮುನಿ ಕೊಡುತ್ತಿರುವ ಶಾಪ. ನೋಡಿ ಎಂತ ಶಾಪ ಕೊಟ್ಟ. ಈಗಲೂ ನೀವು ಶಿವನ ದೇವಸ್ಥಾನಕ್ಕೆಲ್ಲ ಹೋಗಿ ಅರ್ಕೇಶ್ವರ, ಭೂತೇಶ್ವರ, ಸರ್ವೇಶ್ವರ, ಪಾತಾಳೇಶ್ವರ, ಮರಳೇಶ್ವರ, ಮಲ್ಲಿಕಾರ್ಜುನೇಶ್ವರ, ಮಹದೇಶ್ವರ, ಮಹಾಲಿಂಗೇಶ್ವರ ಎಲ್ಲಾ ಈಶ್ವರನ ದೇವಸ್ಥಾನದಲ್ಲೂ ಶಿವನ ರೂಪ ಇರೋದು ಕಲ್ಲಿನ ರೂಪದಲ್ಲಿ, ಲಿಂಗದ ರೂಪದಲ್ಲಿ. ಯಾಕೆಂದ್ರೆ ಈ ಭೃಗುಮುನಿ ಕೊಟ್ಟ ಶಾಪ ನೋಡಿ ಹೇಗಿದೆ. ಇಬ್ಬರು ಕೂಡ ಕೈ ಕೊಟ್ಬಿಟ್ರು. ಈಗ ಉಳಿದಿರೋರು ಯಾರು? ಈ ಭಗವಂತನಾದಂತ ವೈಕುಂಠವಾಸನಾದ ಶ್ರೀಮನ್ನಾರಾಯಣ. ಈ ಭಗವಂತನ ಬಳಿಗೆ ಬರ್ತಾ ಇದ್ದಾನೆ ಭೃಗುಮುನಿಯಾದವನು. ಈಗ ನೋಡಿ ಕತೆ ಮುಖ್ಯವಾದ ಭಾಗ. ಭಗವಂತ ನಾರಾಯಣ ಸ್ವಾಮಿ ಎಲ್ಲವನ್ನ ಹರಿತವನು, ಜಗನ್ನಾಟಕ ಸೂತ್ರಧಾರಿಯವನು. ಈ ಭೃಗುಮುನಿ ವಿಚಾರ ತಿಳಿದಿರಲ್ವಾ ಅವನಿಗೆ? ಗೊತ್ತಿದ್ದರೂ ಗೊತ್ತಿಲ್ಲದ ರೀತಿಯಲ್ಲಿ ನಟಿಸ್ತಾನೆ. ಕತೆ ಮುಂದಕ್ಕೆ ಹೋಗ್ಬೇಕಲ್ಲ, ನೋಡಿ ಮುಂದಿನ ಭಾಗ ನೋಡ್ಬೇಕಲ್ಲ ಹೇಗಿರುತ್ತೆ. ಇತ್ತ ಭೃಗುಮುನಿಯಾದವನ ವೈಕುಂಠದ ಕಡೆ ತನ್ನ ಸಂಚಾರವನ್ನು ಮುಂದುವರಿಸಿದಾಗ ಇತ್ತ ವೈಕುಂಠದಲ್ಲಿ ಮಹಾಲಕ್ಷ್ಮಿಯಾದವಳು ಭಗವಂತನಾದ ನಾರಾಯಣನನ್ನ ಪೂಜಿಸ್ತಾ ಇದ್ದಾಳೆ. ಸರ್ವಶಕ್ತನಾದಂತ ನಾರಾಯಣ ಆರಾಧ ದೈವ ಅನುಗಾಲನಿಂದ ವೃಕ್ಷ ಸ್ಥಳದಲ್ಲಿ ವಾಸ ಮಾಡುವ ಅಭಯವನ್ನ ಈ ಮಾತೆಗೆ ಕರುಣಿಸಿದೆ. ನನ್ನ ಜೀವನವೇ ಪಾವನವಾಯಿತು. ಅನುಗಾಲ ನಿನ್ನ ಸೇವೆಯನ್ನು ಮಾಡುವುದೇ ನನ್ನ ಪುಣ್ಯ ಅಂತ ಆ ಭಗವಂತನ ಪಾದ ಸ್ಪರ್ಶ ಮಾಡಿ ಪೂಜೆಯನ್ನು ಮಾಡ್ತಾ ಭಗವಂತನ ಧ್ಯಾನ ಮಾಡ್ತಾ ಇದ್ದಾಳೆ ಮಹಾಲಕ್ಷ್ಮಿ ಆತ್ಮಳು. ಯಾವ ರೀತಿಯಾಗಿ ನಾನೇ ಭಾಗ್ಯವತಿ
ಇಂದು ನಾನೇ ಪುಣ್ಯವತಿ, ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಹರಿನಾಮ ಹರಿಧ್ಯಾನ ಹರಿ ಸೇವೆಯಿಂದ ನಾಧನ್ಯಳಾದೆ ಬಲು ಮಾನ್ಯಳಾದೆ. ಹರಿನಾಮ ಹರಿಧ್ಯಾನ ಹರಿ ಸೇವೆಯಿಂದ ನಾಧನ್ಯಳಾದೆ ಬಲು ಮಾನ್ಯಳಾದೆ. ದೇವಾದಿದೇವರ ದಯೆಯಿಂದ ಭೂಲೋಕ ಪೂಜಿಸುವ ಸಿರಿದೇವಿಯಾದ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಪಾಲ್ಗಡಲ ಕಳೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪಾಲ್ಗಡಲ ಕಳೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ಪ್ರೇಮಾನುರಾಗದಿ ಕೈ ಹಿಡಿದೆ, ಪ್ರೇಮಾನುರಾಗದಿ ಕೈ ಹಿಡಿದೆ. ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ, ನಾನೇ ಭಾಗ್ಯವತಿ. ಕ್ಷಣಕಾಲ ದೂರಾಗಿ ಇರಲಾರೆ ನಿಂದು ನಿನ್ನಲ್ಲೇ ಬೆರೆತು ನನ್ನನ್ನೇ ಮರೆತು. ಕ್ಷಣಕಾಲ ದೂರಾಗಿ ಇರಲಾರೆ ನಿಂದು ನಿನ್ನಲ್ಲೇ ಬೆರೆತು ನನ್ನನ್ನೇ ಮರೆತು. ಮನೆ ಮಾಡಿ ಮನದಲ್ಲಿ ಮುದರಿಂದ, ಮನೆ ಮಾಡಿ ಮನದಲ್ಲಿ ಮುದರಿಂದ. ಶ್ರೀಪತಿಗೆ ಹನುಗಾಲ ಆನಂದ ತಂದ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ, ಇಂದು ನಾನೇ ಪುಣ್ಯವತಿ, ಇಂದು ನಾನೇ ಪುಣ್ಯವತಿ. ಭಕ್ತಿಯಿಂದ ಪರಮಾತ್ಮನನ್ನು ನೆನೆಯುತ್ತಾ ಭಗವಂತ ಸಿಂಹಾಸರೂಢಿತನಾಗಿ ಕುಳಿತುಕೊಂಡಲ್ಲ. ಆ ಪರಮಾತ್ಮನಿಗೆ ಬಲಭಾಗದಲ್ಲಿ ಕುಳಿತು ಲಕ್ಷ್ಮಿ ಆದವಳು ತನ್ನ ಪರಮಾತ್ಮನ ವಕ್ಷಸ್ಥಳದ ಪಕ್ಕದಲ್ಲಿ ತಲೆಯನ್ನು ಇಟ್ಟು ಕಣ್ಣು ಮುಚ್ಚಿ ಪರಮಾತ್ಮನ ವಕ್ಷಸ್ಥಳದ ಮೇಲೆ ಹಾಗೇ ಹೊರಗೆ ಮಲಗಿದ್ದಾಳೆ. ಎಂಥ ಸ್ಥಳ ನನಗೆ ದೊರಕಿತು. ಭಗವಂತನು ಇಡೀ ಜಗತ್ತನ್ನೇ ರಕ್ಷಿಸ್ತಾನೆ. ಆ ಜಗತ್ತನ್ನು ರಕ್ಷಿಸುವಂತ ಪರಮಾತ್ಮನ ತೋಳು ಭಾಗದಲ್ಲಿ ನಾನು ಮಲಗಿದ್ದೇನೆ. ನಿಜ, ಎಷ್ಟು ಜನ್ಮಗಳ ಪುಣ್ಯ ಅಂತ ಆ ಲಕ್ಷ್ಮಿ ಸಂತೋಷವಾಗಿ ಕಣ್ಣು ಮುಚ್ಚಿ ಮಲಗಿದಾಳೆ. ಭಗವಂತ ಬೇಕು ಅಂತ ಅವನು ಕಣ್ಣು ಮುಚ್ಚವನೇ. ಇತ್ತ ಭೃಗುಮುನಿಯಾದವನು ವೈಕುಂಠದ ಕಡೆ ಬರ್ತಾ ಇದ್ದಾನಲ್ಲ,
7 ದ್ವಾರಗಳು ತೆರೆತು ಒಳಭಾಗಕ್ಕೆ ಬಂದ ಈ ಬ್ರಹ್ಮದೇವ ಮತ್ತು ಪರಮೇಶ್ವರ ಮರೆತರು ನನ್ನನ್ನ ವೈಕುಂಠವಾಸನಾದ ಶ್ರೀಮನ್ನಾರಾಯಣ ಮರೆಯಲು ಸಾಧ್ಯವಿಲ್ಲ. ಇವನು ಜಗತ್ರಕ್ಷಕನಾದವನು. ಈಗ ನನ್ನ ಪ್ರಶ್ನೆಗೆ ಇಲ್ಲೇ ಉತ್ತರ ಸಿಗುತ್ತೆ ಅಂತ ಆಸೆಯಿಂದ ಬಂದ ಭೃಗುಮುನಿ ಒಳಗಡೆ ಬಂದದ್ದೇ ಅವರ ಇಬ್ಬರನ್ನು ನೋಡಿ ಭಕ್ತಿಯಿಂದ ಕರೀತಾನೆ. ಭೃಗುಮುನಿ, ಪರಮಾತ್ಮ, ವೈಕುಂಠವಾಸ, ನಾರಾಯಣ, ಲಕ್ಷ್ಮೀ ರಮಣ, ತಾಯಿ ಲಕ್ಷ್ಮಿ, ಭಾಗೇಶ್ವರಿ, ತಂದೆ ವೈಕುಂಠವಾಸ, ಕ್ಷೀರಸಾಗರದೊಡೆಯ, ಎಲ್ಲ ನಾರಾಯಣ, ಭಕ್ತನಾದವನು ಬಂದು ನಿನ್ನನ್ನು ಮರೆವಟ್ಟು ಕೇಳಿದರು. ಹೆಂಡತಿಯೊಂದೇ ಸರಸ ಸಲ್ಲಾಪನಾಡಿ ಭಕ್ತರನ್ನು ಮರೆತು ಮೈ ಮರೆತು ಕುಳಿತಿರುವೆಯಾ ಈ ಕ್ಷೀರಸಾಗರದಲ್ಲಿ? ಯಾವ ಭಕ್ತನಿಗೆ ಬೆಲೆ ಇಲ್ಲವೋ, ಯಾವ ಭಕ್ತನಿಗೆ ಒಂದು ಮಹತ್ವವುಳ್ಳಂತ ಸ್ಥಾನವಿಲ್ಲವೋ ಅಂತವನು ದೈವವಾದರೇನು, ದೇವನಾದರೇನು? ಹಾಗೇ ಹೊರಗೆ ಮಲಗಿರುವೆಯಾ? ಆನಂದವಾಗಿ ಮಲಗಿರುವೆಯಾ? ಇದೋ ನೋಡುವಂತ ಬರಬರನೆ ಬಂದ ಭೃಗುಮುನಿ. ಬಲಭಾಗದ ಲಕ್ಷ್ಮಿ ಹೊರಗೆ ಮಲಗಿದಾಳೆ. ಭಗವಂತನ ಎದೆ ಭಾಗಕ್ಕೆ ಎಡೆಯ ಎದೆ ಭಾಗಕ್ಕೆ ಒಂದೇ ಸಾರಿ ತನ್ನ ಕಾಲುಗಳಿಂದ ಪಟ್ಟನೆ ಬಂದ. ಇಡೀ ಬ್ರಹ್ಮಾಂಡವೇ ಗಡಗಡಗಡಗಡಗಡಗುತ್ತಾ ಇದೆ. ಲಕ್ಷ್ಮಿ ಆದವಳು ಇದನ್ನು ನೋಡಕ್ಕಾಗದೆ ಮರೆಮಾಚಿ ದೂರದಲ್ಲಿ ಹೋಗಿ ಬರಬರನೆ ನಿಂತಿದ್ದಾಳೆ. ಪರಮಾತ್ಮ ಕಣ್ಣು ಮುಚ್ಚಿ ಕಣ್ಣು ಬಿಡ್ತಾನೆ. ಎಂಥ ಅಲ್ಲೋಲ ಕಲ್ಲೋಲ! ಯಾಕೀಗಾಯ್ತು? ಯಾಕೆ? ಓಹೋ, ಭೃಗುಮುನಿಗಳು ನೀವು ಇಲ್ಲಿ? ಹೆಂಡತಿಯೊಂದು ಸರಸು ಸಲ್ಲಾಪನಾಡುತ್ತಿರುವೆಯಲ್ಲ, ಆಗಲೇ ಬಂದೆ ನಾನು. ಅಯ್ಯೋ, ಎಂತ ಅಪರಾಧವಾಯಿತು ನೋಡಿ. ಪರಮಾತ್ಮ ನಾಟಕ ಆಡ್ತಾವನೆ ಭೃಗುಮುನಿ ಬಳಿ. ಜಗನ್ನಾಟಕ ಸೂತ್ರಧಾರಿ ಅಲ್ವ ಅವರು? ಎಂತ ಅಪರಾಧವಾಯಿತು, ಎಂತ ಅನಾಹುತವಾಯಿತು. ಅಯ್ಯಯ್ಯೋ ಅಯ್ಯಯ್ಯೋ, ಈ ಪಾಪಿಯಿಂದ ನಿಮಗೆ ಅನ್ಯಾಯವಾಗಿದೆ ಸ್ವಾಮಿ, ಅನ್ಯಾಯವಾಗಿದೆ. ಬನ್ನಿ ಬನ್ನಿ ಕುಳಿತುಕೊಳ್ಳಿ ಅಂತ ತಾನಿದ್ದ ಸಿಂಹಾಸನವನ್ನು ಬಿಟ್ಟು ಭೃಗುಮುನಿಗೆ ಬಿಟ್ಟ ಕುಳಿತುಕೊಳ್ಳಲು ಭಗವಂತ ಏನು ಮಾಡ್ದ? ಭೃಗುಮುನಿಯ ಪಾದದ ಹತ್ರ ಕುಳಿತುಕೊಂಡ. ಲಕ್ಷ್ಮಿಗೆ ಇನ್ನೂ ಕೋಪ. ಎಂಥ ವಿಸ್ಮಯವಾದ ಜೀವನ, ಎಂಥ ವಿಸ್ಮಯವಾದ ವಿಚಿತ್ರವಾದ ಘಟನೆ ನಡೀತಾ ಇದೆ. ಪರಮಾತ್ಮ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕೋಪಗೊಂಡು ನಿಂತಿದ್ದಾಳೆ ಲಕ್ಷ್ಮಿ. ಇತ್ತ ಪರಮಾತ್ಮ ಮೆತ್ತನೆ ಆ ಭೃಗುಮುನಿಯ ಕಾಲನ ಒತ್ತುತ್ತಾ ಇದ್ದಾನೆ. ಎಂತ ಅಪರಾಧವಾಯಿತು! ಅಯ್ಯಯ್ಯೋ ಅಯ್ಯಯ್ಯೋ, ಈ ವಜ್ರ ಕವಿತವಾದಂತ ಈ ದೇಹವನ್ನ, ಈ ಕೋಮಲವಾದ ಕಾಲು ಒದ್ದು ಎಷ್ಟು ನೋವನ್ನು ಅನುಭವಿಸಿರಬೇಕು, ಎಷ್ಟು ನೋವನ್ನು ಅನುಭವಿಸಿರಬೇಕು. ಕ್ಷಮಿಸಿ ಭೃಗುದೇವರೇ, ಕ್ಷಮಿಸಿ ಅಂತ ಕಾಲನ್ನು ಒತ್ತುತ್ತಾ ಇದ್ರೆ ಭೃಗುಮುನಿ ಹಾಗೆ ತಣ್ಣಗಾಗ್ತಾ ಇದ್ದಾನೆ. ಆಗ ಬನ್ನಿ ದಾರಿಗೆಲ್ಲ. ಈ ಗೌರವ, ಈ ಘನತೆ ಸದಾ ಇರಬೇಕು ನಿಮ್ಮ ಮೇಲೆ. ಖಂಡಿತವಾಗ್ಲೂ ಇರುತ್ತೆ. ದಯಮಾಡಿ ಕ್ಷಮಿಸಿ ಬ್ರಹ್ಮುನಿಗಳೇ, ನನ್ನಿಂದ ದೊಡ್ಡ ಅಪರಾಧವಾಗಿದೆ ಅಂತ ಕಾರನ್ನು ಒತ್ತುತ್ತಾ ಅಂಗಾನನ ಕಡೆ ಬಂದನ ಪರಮಾತ್ಮ. ಅಂಗಾನಲ್ಲಿ ಒಂದು ಕಣ್ಣಿತ್ತು ನೋಡಿ, ಅದೇ ಭೃಗುಮನಿಗಿದ್ದಂತ ಅಹಂಕಾರದ ಕಣ್ಣು. ಪರಮಾತ್ಮ ನೋಡಿದ, ಓಹೋ, ಈ ಅಹಂಕಾರದಿಂದನೇ ಈ ಭೃಗುಮುನಿ ಇಷ್ಟೊಂದು ಹಾರ್ಬಿಡಿಸ್ತಾ ಇರೋದು. ಮಾಡ್ತೇನೆ ಮೆತ್ತನೆ ಒತ್ತುತ್ತಾ, ನೀವೇ ದೇವರು, ನೀವೇ ಸರ್ವಸ್ವವರು ಅಂತ ಭೃಗುಮುನಿನ ಹೊಗಳುತ್ತಾ ಮೆತ್ತನೆ ಕಾಲನ್ನು ಒತ್ತು ಹಂಗಾಲಿನ ಕಡೆ ಬಂದದ್ದೇ. ಹಂಗಾಲಲ್ಲಿದ್ದಂತ ಭೃಗುಮುನಿಯ ಅಹಂಕಾರದ ಕಣ್ಣನ್ನು ಒಂದೇ ಸಾರಿ ಕಿತ್ತು ಮರಮರನ್ನು ಬಿತ್ತು ಒಂದಾಡಿದ ಮೇಲಕ್ಕಿದ್ದ. ಯಾವಾಗ ಅಹಂಕಾರದ ಕಣ್ಣನ್ನು ಕಿತ್ತುಬಿಟ್ನು ಭಗವಂತ, ಭೃಗುಮುನಿಯ ದೇಹದಲ್ಲಿದ್ದ ಸರ್ವ ಅಹಂಕಾರವು ಮಣ್ಣಾಗಿ ಹೋಯಿತು. ಅಜ್ಞಾನದ ಕಣ್ಣಿನಿಂದ ಕಣ್ಣನ್ನು ತೆರೆದು ನೋಡ್ತಾನೆ. ಅಜ್ಞಾನದ ಕಣ್ಣನ್ನು ತೆಗೆದವನು ಸುಜ್ಞಾನದ ಕಡೆಗೆ ಕಣ್ಣು ಬಿಟ್ಟನಲ್ಲ. ಪರಮಾತ್ಮ,
ನಾರಾಯಣ, ನನ್ನಿಂದ ದೊಡ್ಡ ಅಪರಾಧವಾಯಿತು, ನನ್ನಿಂದ ದೊಡ್ಡ ಅಪರಾಧವಾಯಿತು. ದಯಮಾಡಿ ಕ್ಷಮಿಸು, ಕ್ಷಮಿಸು ಅಂತ ಪರಮಾತ್ಮನ ಕಾಲಿಗೆ ಬೀಳ್ತಾ ಇದ್ದಾನ ಭೃಗುಮುನಿಯಾದವನು ನೋಡಿ. ಶ್ರೀಮದ್ ರಮಾರಮಣ ಕಲ್ಯಾಣ ಗುಣಪೂರ್ಣ ಪತಿತ ಪಾವನ ಶೇಷ ಪರ್ಯಂಕ ಶಯನ ಸತ್ಯ ಸಂಕಲ್ಪನೆ ನಿತ್ಯ ನಿರ್ಮಲ ನಿನ್ನ ಉತ್ತಮೋತ್ತಮ ಗುಣವನೆಯ ಪೊಗಳುವುದರಿಯೇ. ನಾನೆಂಬ ಅಹಂಕಾರ ತುಂಬಿರಲು ಮೆರೆಯುತ್ತ ಅಜ್ಞಾನ ಗಾಢಾಂತರದಲ್ಲಿ ಬಳಲುತ್ತ ತೊಡಗುತ್ತ ಅಚ್ಯುತಾನಂದ ಗೋವಿಂದ ಮಾಧವ ನಿನ್ನ ಸ್ತುತಿಸದೆ ಭಜಿಸದೆ ಗರ್ಭದಿಂದ ನೋಡುತ್ತ ನಿತ್ಯ ಭಕ್ತರ ಕಲ್ಪವೃಕ್ಷದಂತಿರುವ ನಿನ್ನ ವಕ್ಷಸ್ಥಳವ ಪೂಜಿಸದೆ ಪಾದದಿಂದೋಯಿಸಿದೆ. ಮನ್ನಿಸು ಪರಮಾತ್ಮ, ಮನ್ನಿಸು ಜಗದೀಶ, ಮನ್ನಿಸು ನಾರಾಯಣ, ಮನ್ನಿಸು ಜಗದೀಶ್ವರ. ಮನ್ನಿಸಲ್ಲ, ಮನ್ನಿಸು, ನನ್ನಿಂದ ದೊಡ್ಡ ಅಪರಾಧವಾಯಿತು, ಮನ್ನಿಸು, ಮನ್ನಿಸು, ನನ್ನಿಂದ ದೊಡ್ಡ ಅಪರಾಧವಾಗಿದೆ, ದಯಮಾಡಿ ಕ್ಷಮಿಸುವಂದಾಗ ಪರಮಾತ್ಮ ಹೇಳ್ತಾನೆ, ಎದ್ದೇಳು ಭೃಗುಮುನಿ, ಎದ್ದೇಳು. ನಿನ್ನಲ್ಲಿದ್ದ ಅಜ್ಞಾನವಲ್ಲ ಅಹಂಕಾರವೆಲ್ಲ ಮರ್ದನವಾಗಿದೆ. ನೀನಿನ್ನು ಯಶೋವಂತನಾಗಿ ಬಾಳು, ಯಶೋವಂತನಾಗಿ ಬೇಳು. ಧನ್ಯೋಸ್ಮಿ ಪರಮಾತ್ಮ, ಧನ್ಯೋಸ್ಮಿ. ಇಂದಿಗೆ ನನ್ನ ಜೀವನವೇ ಪಾವನವಾಯಿತು, ಪಾವನವಾಯಿತು. ಆಗ ಪರಮಾತ್ಮ ಹೇಳ್ತಾನೆ, ಭೃಗುಮುನಿ, ನೀನು ಬಂದ ಕಾರ್ಯ ಮುಗೀತ, ನಿನ್ನ ಸಂಶಯವೆಲ್ಲ ದೂರವಾಯಿತ? ಆಯ್ತಪ್ಪ, ಸರ್ವವೂ ದೂರವಾಯಿತು. ನೀನೇ ಬ್ರಹ್ಮದೇವ, ನೀನೇ ಪರಮೇಶ್ವರ, ನೀನೇ ನಾರಾಯಣ, ಸರ್ವವೂ ನೀನೇ. ಈ ವಿಚಾರವನ್ನು ನಾನು ಈಗಲೇ ಭೂಲೋಕದಲ್ಲಿ ಕಶ್ಯಪ ಋಷಿಗಳಾದಿಗಳಿಗೆ ಎಲ್ಲರಿಗೂ ತಿಳಿಸ್ತೇನೆ. ಈ ಯಾಗವನ್ನ ನಿನಗೆ ಅರ್ಪಿಸುವಂತೆ ಮಾಡ್ತೇನೆ. ತ್ರಿಮೂರ್ತಿಗಳಿಗೂ ನೀನೇ ಅಧಿಪ, ನೀನೇ ಅಧಿಪ. ನೀನಪ್ಪಣೆ ಕೊಟ್ಟರೆ ನಾನು ಹೊರಡ್ತೇನೆ ಪರಮಾತ್ಮ, ನಾನು ಹೊರಡ್ತೇನೆ. ಒಳ್ಳೇದಾಗ್ಲಿ, ಹೋಗಿದ ಬಾ, ಹೋಗಿದ ಬಾ ಅಂತ ಪರಮಾತ್ಮನ ಆಶೀರ್ವಾದ ಮಾಡಿದಾಗ ಬರಬರನೆ ಹೊರಟ ಸಂತೋಷದಿಂದ ಭೃಗುಮುನಿಯಾದ. ಅವನೇನೋ ಹೊರಟು ಬಿಟ್ಟ, ಇಲ್ಲಿ ಹೆಂಡತಿ ಕೋಪಿಸ್ಕೊಂಡು ನಿಂತವಳೆ. ಪರಮಾತ್ಮ ನೋಡ್ತಾನೆ, ಲಕ್ಷ್ಮಿ, ಲಕ್ಷ್ಮಿ, ಏಕೆ ಅಷ್ಟು ದೂರದಲ್ಲಿ ಹೋಗಿ ನಿಂತಿದ್ಯಾ? ಬಾಯ್ತಾ, ಯಾಕೇನು ಮಾತಾಡ್ತಾ ಇಲ್ಲ? ಹತ್ರ ಹೋಗಿ ಪರಮಾತ್ಮ ತಿರುಗಿಸಿ ನೋಡ್ತಾನೆ, ಗಳಗಳನ್ನೇ ಹೇಳ್ತಾ ಇದ್ದಾಳೆ ಲಕ್ಷ್ಮಿ. ಲಕ್ಷ್ಮಿ, ನಿನ್ನ ಕಣ್ಣಲ್ಲಿ ಕಣ್ಣೀರು ಯಾಕೆ? ಏನಾಯ್ತು? ಯಾಕೆ ನಿನ್ನ ಕಣ್ಣಲ್ಲಿ ಕಣ್ಣೀರು? ಸ್ವಾಮಿ, ಯಾಕೆ ಕಣ್ಣೀರು ಅಂತ ನನ್ನನ್ನೇ ಕೇಳ್ತಾ ಇದ್ದೀರಾ? ಇಷ್ಟಾಗದ್ದು ಸಾಲದೆ ಒಬ್ಬ ನರಮಾನವನಾದವನು ಪರಮಾತ್ಮನಾದವನ ಎದೆಯನ್ನು ಹೊತ್ತು ಅಹಂಕಾರದಿಂದ ನಡೆದುಕೊಂಡವನಿಗೆ ಶಾಪ ಕೊಡ್ತೀರಾ ಅಂತ ನಾನು ಅನ್ಕೊಂಡ್ರೆ, ಅವನನ್ನು ಉಪಚರಿಸಿ ಸಮಾಧಾನ ಮಾಡಿ ಅವನನ್ನ ಆಶೀರ್ವಾದ ಮಾಡಿ ಕಳಿಸ್ಬಿಟ್ರಲ್ಲ. ಇದು ಸರಿನಾ? ಇದು ಧರ್ಮನಾ? ಇದು ನ್ಯಾಯನಾ? ಇದಕ್ಕೆ ಹೊಡೆದೆ ಇನ್ನೇನು ಮಾಡ್ಲಿ? ಲಕ್ಷ್ಮಿ, ಭಕ್ತರಾದವರು ಯಾರೇ? ನಮ್ಮ ಮಕ್ಕಳಿದ್ದಾಗೆ. ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿಗಳು ತಿದ್ದಬೇಕು ವಿನಃ ಅದನ್ನ ಎದುರಾಗಿ ತಗೋಬಾರದು. ಭೃಗುಮುನಿ ಅಹಂಕಾರದ ಮುಳುಗಿದ್ದ. ಇಂದಿಗೆ ಅವನ ಅಹಂಕಾರವೆಲ್ಲ ಮನ್ನಣೆ ಆಯ್ತು. ಇನ್ನು ಅವನು ಭಕ್ತಿಯಿಂದ ನಮ್ಮನ್ನು ಪೂಜಿಸ್ತಾನೆ. ಚಿಂತಿಸಬೇಡ, ಸಮಾಧಾನ ಮಾಡಿಕೊ, ಸಮಾಧಾನ ಮಾಡಿಕೊ. ಹೇಗೆ ಸ್ವಾಮಿ ಸಮಾಧಾನ? ಹೇಗೆ ಸಮಾಧಾನ? ಹನಗಾಲ ಪೂಜಿಸುವ ನಾನು, ಹನಗಾಲ ಧ್ಯಾನಿಸುವ ವಕ್ಷಸ್ಥಳವನ್ನ ಅಹಂಕಾರದಿಂದ ಒದ್ದನಲ್ಲ. ಇದು ಸರಿನಾ? ಇದು ನ್ಯಾಯವಾ? ಮಾತನಾಡಿ ಸ್ವಾಮಿ. ಲಕ್ಷ್ಮಿ, ಲಕ್ಷ್ಮಿ, ಈ ಚಿಕ್ಕ ವಿಷಯನ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತಾ ಇದೆಯಾ? ಸಮಾಧಾನ ಮಾಡಿಕೊ. ಅದಿರಲಿ, ಆ ಭೃಗುಮುನಿ ಒದ್ದದ್ದು ನನಗೆ ತಾನೆ, ನೀನ್ ಯಾಕೆ ಇಷ್ಟೊಂದು ಬೇಸರಗೊಳ್ಳುತ್ತಿರುವೆ? ಸ್ವಾಮಿ, ಅವನು ಒದ್ದದ್ದು ನಿಮಗಲ್ಲ, ಯಾವಾಗಲೂ ನಿಮ್ಮ ವಕ್ಷಸ್ಥಳದಲ್ಲಿ ವಾಸ ಮಾಡುವ ಈ ಲಕ್ಷ್ಮಿಗೆ. ಈ ಲಕ್ಷ್ಮಿಗೆ, ಯಾವ ಲಕ್ಷ್ಮಿಗೆ ಬೆಲೆ ಇಲ್ಲದ ಸ್ಥಳದಲ್ಲಿರುವಳು, ಯಾವ ಲಕ್ಷ್ಮಿಗೆ ಈ ಸ್ಥಳದಲ್ಲಿ ಬೆಲೆ ಇಲ್ಲವೋ ಅಂದಿಗೆ ಲಕ್ಷ್ಮಿ ಯಾವತ್ತೂ ಆ ಸ್ಥಳದಲ್ಲಿ ಇರಲು ಸಾಧ್ಯವಿಲ್ಲ. ನಾನು ಈಗಲೇ ವೈಕುಂಠ ಬಿಟ್ಟು ಬಿಡ್ತೇನೆ, ನಾನು ಈಗಲೇ ವೈಕುಂಠವನ್ನು ಬಿಟ್ಟು ಹೊರಡ್ತೇನೆ. ಹಾಗಂದುಕೊಳ್ಳೆ ನಾರದರು, ನಾರಾಯಣ, ಲಕ್ಷ್ಮೀ, ಲಕ್ಷ್ಮೀ ದೇವಿ, ಯಾವುದೇ ಕಾರಣಕ್ಕೂ ನಿನ್ನ ತೀರ್ಮಾನ ಮಾತ್ರ ಬದಲಾಯಿಸಬೇಡ ಕಣವ.
ಅದನ್ನೇ ಇಟ್ಕೋ. ನಾರದರು ಹೇಳಿದ ಮಾತಿಗೆ ನಾರಾಯಣ ಹೇಳ್ತಾನೆ, ನಾರದ, ಸಂಸಾರದಲ್ಲಿ ಕಲಹವನ್ನು ಉಂಟು ಮಾಡುತ್ತಿರುವೆಯಾ? ಗಂಡ ಹೆಂಡತಿರಲ್ಲಿ ಜಗಳವನ್ನ ತಂದಿಡ್ತಿರುವೆಯಾ? ಅಯ್ಯೋ ಪರಮಾತ್ಮ, ತಪ್ಪಾಯ್ತು, ಆ ರೀತಿ ತಿಳ್ಕೋಬಾರದು. ಬುದ್ಧಿ ಹೇಳ್ತಾ ಇದ್ದೇನೆ ಲಕ್ಷ್ಮಿ. ನಾನು ಆಡಿದ ಮನಸ್ಸನ್ನು ನೋಯಿಸ್ಬೇಡ ಕಣವ್ವ. ಅವನು ಹೇಳ್ದ ಹಾಗೆ ಕೇಳು ತಾಯಿ, ಸಮಾಧಾನ ಮಾಡ್ಕೊ. ಪುನಃ ಲಕ್ಷ್ಮಿ ಹತ್ರ ಬರೋದು ನಾರದರು, ತಾಯಿ ಯಾವುದೇ ಕಾರಣಕ್ಕೂ ತೀರ್ಮಾನ ಬದಲಾಯಿಸ್ಬೇಡ, ಹೊರಟು ಬಿಡು. ಈತ ನಾರಾಯಣ, ನಾರದ ಏನದು ಕುಸುಗುಸು? ಏನಿಲ್ಲ ಪರಮಾತ್ಮ, ನಿನ್ನ ಜೊತೆಗೇ ಇರುವಂತ ಅವಳಿಗೆ ಬುದ್ಧಿವಾದ ಹೇಳ್ತಾ ಇದ್ದೆ. ಬುದ್ಧಿವಾದವೇ? ನಿನ್ನ ನಾಟಕ ನನಗೆ ಚೆನ್ನಾಗಿ ಗೊತ್ತು. ಲಕ್ಷ್ಮಿ ಹೇಳ್ತಾಳೆ, ನಾರದ ನೀನೇನೇ ಹೇಳು, ಪರಮಾತ್ಮ ಏನೇ ಹೇಳಲಿ, ನನಗೆ ಬೆಲೆಯದ ಸ್ಥಳದಲ್ಲಿ ನಾನು ಎಂದಿಗೂ ಇರಲು ಸಾಧ್ಯವಿಲ್ಲ. ಈ ಪರಮಾತ್ಮನಾದವನು ಯಾವಾಗ ಆ ಭೃಗುವನಿಗೆ ಸರಿಯಾದ ಪಾಠವನ್ನು ಕಲಿಸ್ತಾರೋ, ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡುತ್ತಾರೋ, ಅಂದಿಗೆ ಮಾತ್ರ ನಾನು ವೈಕುಂಠಕ್ಕೆ ಬರುತ್ತೇನೆ. ಅಲ್ಲಿ ತನಕ ನನಗೂ ಈ ವೈಕುಂಠಕ್ಕೂ ಸಂಬಂಧವೇ ಇಲ್ಲ. ಇದೋ ಬರಟೆ ಅಂತ ಲಕ್ಷ್ಮಿ ಬರಬರನೆ ಹೊರಟು ಬಿಟ್ಲು ಭೂಲೋಕದ ಕಡೆಗೆ. ಇತ್ತ ನಾರಾಯಣ ಹೇಳ್ತಾನೆ, ಲಕ್ಷ್ಮಿ ಬೇಡ, ಈ ನಿನ್ನ ಪತಿದೇವರನ್ನ ತಬ್ಬಲಿ ಮಾಡಿ ಹೋಗಬೇಡ, ನಿಂತುಕೋ ಲಕ್ಷ್ಮಿ. ಪರಮಾತ್ಮನನ್ನು ಬಿಟ್ಟು ವೈಕುಂಠವನ್ನ ಈರವರು ಬಿಟ್ಟು ಮುಂದಕ್ಕೆ ಹೋದ್ರಲ್ಲ. ಇತ್ತ ನಾರದರು, ನಾರದರು ಆ ಮಾತುಗಳನ್ನು ನೋಡಿ ಹೇಗೆ ಹೇಳ್ತಾರೆ, ಶ್ರೀಮನ್ನಾರಾಯಣ ಮತ್ತು ಲಕ್ಷ್ಮಿ ಈರವರು ಕೂಡ ವೈಕುಂಠ ಬಿಟ್ಟಾಯ್ತು, ಭೂಲೋಕ ಹೊರಟಾಯ್ತು. ಇನ್ನು ಮುಂದಿನ ಕಾರ್ಯ ಎಲ್ಲ ಸುಭಿಕ್ಷತೆಯಿಂದ ನಡೆದಿದೆ ಅಂತ ನಾರದರು ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಾರೆ ನೋಡಿ. ಜಯ ಜಯ ಲೋಕಾವನ ನಾರಾಯಣ ಭವಭಯ ಹರಣ ಕರುಣಾಭರಣ, ಜಯ ಜಯ ಲೋಕಾವನ ನಾರಾಯಣ. ಪವನ ಚರಣ ಪನ್ನಗ ಶಯನ, ಪಾವನ ಚರಣ ಪನ್ನಗ ಶಯನ, ದುರಿತ ನಿವಾರಣ ಸಕಲ ಕಾರಣ, ದುರಿತ ನಿವಾರಣ ಸಕಲ ಕಾರಣ, ಧರ್ಮಪರಾಯಣ ನಾರಾಯಣ. ಧರ್ಮಪರಾಯಣ ನಾರಾಯಣ, ಜಯ ಜಯ ಲೋಕಾವನ ನಾರಾಯಣ ಭವಭಯ ಹರಣ ಕರುಣಾಭರಣ, ಜಯ ಜಯ ಲೋಕಾವನ. ನಿರುಪಮ ನಿರ್ಮಲ ಮಧುರಾಧಾರ, ನಿರುಪಮಾನ ಕರುಣಾಮಯ ಶೌರ್ಯ, ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಮಧುರಾಧಾರ, ನಿರುಪಮಾನ ಕರುಣಾಮಯ ಶೌರ್ಯ, ನಿತ್ಯ ನೀರಾಮಯ ನಾರಾಯಣ. ನಿತ್ಯ ನೀರಾಮಯ ನಾರಾಯಣ, ಜಯ ಜಯ ಲೋಕಾವನ ನಾರಾಯಣ ಭವಭಯ ಹರಣ ಕರುಣಾಭರಣ, ಜಯ 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 ಲೋಕಾವನ ನಾರಾಯಣ ನಾರಾಯಣ.
ಆದಂತವರು ಭಗವಂತನ ಧ್ಯಾನ ಮಾಡಿ ಮುಂದೆ ಹೊರಟು ಬಿಟ್ರು ನೋಡಿ. ಇತ್ತ ಲಕ್ಷ್ಮಿ ಆದವಳು ಭೂಲೋಕದ ಕಡೆ ಬಂದಲಲ್ಲ, ಭಗವಂತನ ಮೇಲೆ ಮುನಿಸ್ಕೊಂಡವಳು ಭೂಲೋಕದ ಕಡೆ ಬಂದು ಕರವೀರಪುರ ಎಂಬ ಕ್ಷೇತ್ರದಲ್ಲಿ ಬಂದು ಧ್ಯಾನ ಮಾಡದ ಕುಳಿತು ಬಿಟ್ರು. ಈಗಿನ ಕೊಲ್ಲಾಪುರ ಅಂತ ಕರೀತಾನೆ ನೋಡಿ, ಅದೇ ಕರವೀರಪುರ ಹಿಂದೆ. ಆ ಕರವೀರಪುರದ ಕ್ಷೇತ್ರದಲ್ಲಿ ಧ್ಯಾನ ಮಾಡ್ತಾ ಕುಳಿತುಕೊಂಡ್ಬಿಟ್ಟಲ್ಲ. ಇತ್ತ ಭಗವಂತನಾದವನು ಭೂಲೋಕದ ಕಡೆ ಬಂದು ಹುಡುಕ್ತಾ ಇದ್ದಾನೆ ಲಕ್ಷ್ಮಿಯನ್ನ. ಲಕ್ಷ್ಮೀ 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 ಲಕ್ಷ್ಮಿ 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 ಅಂತ ಹುಡುಕ್ತಾ ಇದ್ದಾನೆ ನೋಡಿ. ಈ ಆಕ್ರಂದನವಾದ ಗೋಲಾಟವನ್ನು ನೋಡಕ್ಕಾಗದೆ ಸತ್ಯಲೋಕದ ಸರಸ್ವತಿ ಹೇಳ್ತಾಳಂತೆ, ಸ್ವಾಮಿ ಯಾರದಿ ಆಕ್ರಂದನಾದ ಗೋಲಾಟ? ಲಕ್ಷ್ಮಿ 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 ಅಂತ ಬೇಡ್ತಾ ಇದ್ದಾರಲ್ಲ ಸ್ವಾಮಿ, ಯಾರು ಸ್ವಾಮಿ ಅದು? ಸರಸ್ವತಿ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಜಗನ್ನಾಥದ ಸೂತ್ರಧಾರಿಯಾದ ಶ್ರೀಮನ್ನಾರಾಯಣ. ಏನು, ಜಗತ್ತನ್ನು ರಕ್ಷಿಸುವಂತ ಪರಮಾತ್ಮಗೆ ತನ್ನ ಹೆಂಡತಿ ಎಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ವಾ? ಸರಸ್ವತಿ, ನಾರಾಯಣನಾದವನು ಭೂಲೋಕವನ್ನು ಸ್ಪರ್ಶ ಮಾಡಿದ ಕೂಡಲೇ ದೇವಮಾನವದ ರೂಪವಾಗಿ ಮನುಷ್ಯನ ರೂಪ ಬಂದ್ಬಿಟ್ಟಿದೆ. ಲಕ್ಷ್ಮಿ ಇನ್ನು 2 ಅಕ್ಷರ ಬಿಟ್ಟರೆ ಬೇರೆ ಯಾವುದು ನೆನಪಿಲ್ಲ ಭಗವಂತನಿಗೆ. ಹಸಿವು ಬಾಯಾರಿಕೆಗಳಲ್ಲಿ ತತ್ತರಿಸಿ ಹೋಗ್ತಾ ಇದ್ದಾನೆ. ನರಮಾನವನ ರೂಪ ಬಂದುಬಿಟ್ಟಿದೆ ಅವನಿಗೆ. ಮುಂದಿನ ಪರಿಭೋಗವನ್ನು ನೀನೇ ನೋಡು ಅಂತ ಬ್ರಹ್ಮದೇವ ಬಿಡಿಸಿ ಹೇಳಿದಾಗ ಇಲ್ಲಿ ಲಕ್ಷ್ಮಿ ಲಕ್ಷ್ಮಿ ಅಂತ ಹುಡುಕಾಡಿ ಭೂಲೋಕದ ಕಡೆ ಬರ್ತಾ ಇದ್ದಾನೆ ಪರಮಾತ್ಮನಾದವನು ಭಗವಂತ ನೋಡಿ. ಅದಕ್ಕೆ ದೊಡ್ಡವರದ್ದು ಮಾತು ಹೇಳ್ತಾರೆ, ಮನುಷ್ಯನು ಸುಖವಾಗಿ ಹೇಗಿರ್ತಾನೋ ಕಷ್ಟದಲ್ಲೂ ಹಾಗೆ ಇರ್ತಾನೆ ಎನ್ನುವುದು ನಂಬಿಕೆ ಹೇಳಕ್ಕಾಗಲ್ಲ. ಸುಖದಲ್ಲಿರುವಂತ ವ್ಯಕ್ತಿಗಳು ಕಷ್ಟದಲ್ಲಿ ಜೊತೆಯಾಗಿರ್ತಾರೆ ಅನ್ನೋ ವಿಶ್ವಾಸ ನಾವು ಕೊಡಕ್ಕಾಗಲ್ಲ. ಈಗಿರೋ ವ್ಯಕ್ತಿನ ಸ್ವಲ್ಪದಿರ್ತಾನೆ ಅನ್ನೋ ನಂಬಿಕೆ ಇಲ್ಲ ನಮಗೆ. ಸಾವು ಯಾವ ರೂಪದಲ್ಲಾದ್ರೂ ಬರ್ಬೋದು, ಜೀವನ ಯಾವ ರೀತಿ ಬೇಕಾದ್ರೂ ತಿರುಗುಮುರುಗಾಗ್ಬಹುದು. ಸಂತೋಷವಾಗಿರೋ ವ್ಯಕ್ತಿ ಅವನ ಗಳಿಗೆಗೆ ಸಪ್ಪೆ ಆಗ್ಬಿಡ್ಬೋದು, ಯಾವ ಬೇಕಾದ್ರೂ ಏನಾಗ್ಬರೋದು. ಮನುಷ್ಯ ಅದನ್ನೆಲ್ಲ ನಾ ಕಂಡಿಡಿಯಂಗಿದ್ರೆ ದೇವ್ರ ಕೈನೂ ಎತ್ತು ಮುಗಿತಿರ್ಲಿಲ್ಲ. ಇವತ್ತು ನೋಡಿ ನಾವು ಇಷ್ಟೊತ್ತು ರಾತ್ರಿ ಕೂತು ಭಗವಂತನ ಧ್ಯಾನ ಮಾಡ್ತಾ ಒಂದು ಕತೆ ಕೇಳ್ತಾ ಇದೀವಿ ಅಂದ್ರೆ ಅವನು ಮುಂದೆ ನಮ್ದೇನು ನಡೆಯಲ್ಲ ಅಂತ ಅರ್ಥ. ಅವನಿಟ್ಟಾಗಿಡ್ಬೇಕು, ಕೊಟ್ಟಿದ್ದ ತಿನ್ಬೇಕು, ಒತ್ತಾಯ್ತು ಬಾ ಅಂದಾಗ ನಾವೆಲ್ಲೇ ಇದ್ರು ಪರಮಾತ್ಮನ ಬಳಿ ಹೋಗ್ತಾ ಇರಬೇಕು. ಕೋಟಿ ಕೋಟಿ ಹಣವಿದ್ದವನಿಗೆ ಸಾವು ಬರಲ್ವಾ? ಕಡು ಬಡವನಿಗೆ ಸಾವು ಬರಲ್ವಾ? ಸಾವು ಎಲ್ರಿಗೂ ಕಟ್ಟಿಟ್ಟು ಬುದ್ಧಿ. ಹುಟ್ಟಿದ ದಿನವೇ ಮರಣದ ಅಂಕಿನ ಪರಮಾತ್ಮ ಬರೆದು ಬಿಟ್ಟಿರ್ತಾನೆ. ಆ ದಿನ ಬಂದಾಗ ನಾವು CM ಮೀಟಿಂಗ್ ಕೂತಿರು ಎಲ್ಲವನ್ನ ಬಿಟ್ಟು ಹೋಗಬೇಕು. ಸಾವು ಯಾರಿಗಿಲ್ಲ ಹೇಳಿ. ಆದರೆ ಇರುವಷ್ಟು ದಿನ ಒಳ್ಳೆ ವ್ಯಕ್ತಿಗಳಾಗಿ ಒಳ್ಳೆ ಕೆಲಸ ಮಾಡಿದಾಗಲೇ ಸತ್ತ ಮೇಲೆ ವ್ಯಕ್ತಿ ಹೆಸರು ಹೇಳ್ತಾರೆ. ಕೆಲವು ಕಡೆ ನೋಡಿರ್ಬೇಕು, ಪಾಪ ಇನ್ನೂ ಒಬ್ಬ ವ್ಯಕ್ತಿ ಬದುಕಬೇಕಾಯ್ತು ಕಣಯ್ಯ, ಎಂತ ಒಳ್ಳೆ ವ್ಯಕ್ತಿ, ಎಷ್ಟು ಕೆಲಸ ಮಾಡಿದ್ದ, ಅವ್ನು ಇನ್ನೂ ಇರ್ಬೇಕಾಯ್ತು ಕಣಯ್ಯ ಅಂತ ಹೇಳ್ತಾರಲ್ಲ, ಆಗ ಮನುಷ್ಯನ ಜನ್ಮ ಸಾರ್ಥಕ ಆಗೋದು. ಮೊದ್ಲ ವ್ಯಕ್ತಿ ಹೋಗಿ ಸರಿ ಕಣಿಸ್ಬಿಡ್ರೆ ಬಹಳ ತೊಂದರೆ ಕೊಡ್ತಿದ್ದ, ಈ ತರ ಅನ್ಸ್ಕೊಬಿಡೋದಂತೂ ಜೀವನದಲ್ಲಿ ಯಾರಿಗೂ ಬೇಡ. ಒಳ್ಳೇದು ಮಾಡದೇ ಇದ್ರು ಒಳ್ಳೇದು ಮಾಡದ ತಡಿಬಾರದಂತೆ, ಅದನ್ನ ನಾವು ತಿಳ್ಕೋಬೇಕು. ಏಕೆಂದ್ರೆ ಈ ಮನುಷ್ಯನ ಜೀವನವೇ ಗಾಳಿಪಟ ಇದ್ದಾಗ, ಅದರಲ್ಲಿರುವ ಸೂತ್ರ ಈ ಭಗವಂತ ಇದ್ದಾಗೆ. ಸೂತ್ರ ಎಲ್ಲಿ ತನಕ ಚೆನ್ನಾಗಿರುತ್ತೋ ಅಲ್ಲಿ ತನಕ ಪಟ ಚೆನ್ನಾಗಿ ಹಾರಾಡ್ತಿರುತ್ತೆ ಗಗನದಲ್ಲಿ. ಒಂಚೂರು ಸೂತ್ರ ಆ ಕಡೆ ಈ ಕಡೆ ಆಯ್ತು ಅಂದ್ರೆ ಗೋತ ಹೊಡೆಯುತ್ತೆ. ಆ ಗೋತ ಹೊಡೆ ಸಂಖ್ಯೆ ನಮ್ಗೆ ಹೇಗೆ ಕಾಣುತ್ತೆ? ಶೂನ್ಯ ಅಂದ್ರೆ 0. ನಮ್ಮ ಜೀವನನೇ ಅಷ್ಟು, ಎಲ್ಲವೂ ನಶ್ವರ. ಅದಕ್ಕೊಂದು ಜನಪ್ರಿಯವಾದ ಗೀತೆ ಇದೆ, ಆ ಗೀತೆನ ಭಗವಂತನಿಗೆ ಅರ್ಪಿಸೋಣ. ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಳಿಯ ಪಟದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿಯು ನೀನಯ್ಯ, ಒಳಗಿನ ಕಣ್ಣನೋ ತೆರೆಸಿದೆಯೋ ನಿನ್ನಯ ಮರ್ಮವಾ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತೋ, ನೀನೇ ಎಂಬ ನೀತಿ ನಿಜವಾಯಿತೋ, ಒಳಗಿನ ಕಣ್ಣನೋ ತೆರೆಸಿದೆಯೋ ನಿನ್ನಯ ಮರ್ಮವಾ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತೋ, ನೀನೇ ಎಂಬ ನೀತಿ ನಿಜ. ಹೇ ಕೃಷ್ಣ
ಎಂದು ನಂಬಿದೆನಯ್ಯೋ ಶಾಶ್ವತವೆಂದು ಎಲ್ಲ ಸುಳ್ಳು ಎಲ್ಲವೂ ಕೊಳ್ಳು ತಿಳಿದೆನು ಇಂದು ನಾನು ನಿತ್ಯ ನೀನು ಸತ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಒಳಗಿನ ಕಣ್ಣನೋ ತೆರೆಸಿದೆಯೋ ನನಗೆ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಹೇ ಶ್ರೀ ಕೃಷ್ಣ ಹೆಂಡತಿ ಮಕ್ಕಳು ಬಂಧು ಬಳಗ ರಾಜಭೋಗದಲ್ಲಿ ವೈಭೋಗ ಕಾಲವು ಬಂದು ಬಾಯಿಂದಾಗ ಎಲ್ಲವೂ ಶೂನ್ಯ ಚಿತೆಯೇರುವಾಗ ಎಲ್ಲ ಶೂನ್ಯ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ ನಾನೇ ಎಂಬ ಭಾವ ನಾಶವಾಗಿತು ನೀನೇ ಎಂಬ ನೀತಿ ನಿಜವಾಗಿತು ಒಳಗಿನ ಕಣ್ಣನೋ ತೆರೆಸಿದೆಯೋ ನನಗೆ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೇ ಕೃಷ್ಣ ಹೇ ಶ್ರೀ ಕೃಷ್ಣ ಮಾಧವ ಈ ಗೀತೆ ನಮಗೆಲ್ಲ ತಿಳಿಸ್ಬಿಡ್ತು ನೋಡಿ ಜಗತ್ತಿನ ಮನುಷ್ಯನ ಕೈಲಿ ಯಾವುದೂ ಇಲ್ಲ ಅನ್ನೋದನ್ನ ಜಗದೊಳಗೆ ನಾನು ನನ್ನದು ನನ್ನಿಂದಲೇ ಅಂತ ಮೆರೆದರೆ ಯಾವುದು ಶಾಶ್ವತವಿಲ್ಲ ಎಲ್ಲ ಭಗವಂತ ಕೊಟ್ಟ ಭಿಕ್ಷೆ ಅವನು ಸೂತ್ರಧಾರಿ ನಾವೆಲ್ಲ ಪಾತ್ರಧಾರಿಗಳು ಅವನ ಆಡಿಸಿದಂತೆ ಹಾಡಬೇಕು ಕುಣಿಸಿದಾಗೆ ಕುಣಿಬೇಕು ಕೈ ಬೀಸಿ ಕರೆದಾಗ ಎಲ್ಲವನ್ನ ಬಿಟ್ಟು ಹೋಗ್ತಾ ಇರಬೇಕು ಭಗವಂತನ ಬಳಿಗೆ ಇದೇ ನೋಡಿ ಜೀವನದಲ್ಲಿ ನಾವು ತಿಳಿಬೇಕಾದ್ದು ಇತ್ತ ಪರಮಾತ್ಮನಾದ ನಾರಾಯಣನ ಭೂಲೋಕಕ್ಕೆ ಬಂದು ಲಕ್ಷ್ಮಿ ಲಕ್ಷ್ಮಿ ಅಂತ ಹುಡುಕುತ್ತಾ ಬಂದ ಅಂದ್ರೆ ತನ್ನ ಹೆಂಡತಿಗೋಸ್ಕರವಾಗಿ ತನ್ನ ವೈಕುಂಠವನ್ನ ಬಿಟ್ಟು ಭಗವಂತ ಬಂದ ಅಂದ್ರೆ ಹೆಂಡತಿಗೋಸ್ಕರವಾಗಿ ಬಂದ ಪರಮಾತ್ಮ ನಮ್ಮೀಗಿನ ಕಾಲದಲ್ಲಿ ಆಗಿದ್ರೆ ಕಥ ಬತ್ತಿತ್ತ ಹೆಂಡತಿ ಮನ ಬಿಟ್ಟು ಹೋಯ್ತಾಳ ಅಂದ್ರೆ ಬಹಳ ಸಂತೋಷವಾಗಿರ್ತಾರ ಗಂಡಸರು ಮೊದ್ಲು ಹೋದ್ರು ಸಾಕು ಸುಮ್ಮನಿರಪ್ಪ ಬಹಳ ಕಾಟ ಕೊಡ್ತಾಳವ ಹೋದ್ರು ಸಾಕವ ಮನ ಬಿಟ್ಟು ತವ್ರ ಮನೆಗೆ ಹೋಯ್ತು ಅಂದ್ರೆ ಪಾರ್ಟಿ ಮಾಡಾಕ್ ಬಿಡ್ತಾರ ಅಡ ಫೋನ್ ಮಾಡ್ಬಿಡ್ದ ಅಲ್ಲೇ ನಡ್ತಿಪ್ಪ ತವ್ರ ಮನೆಗೆ ಹೋಗೋಣ ಬಾಟ್ಲಿ ತರ್ಬಿಡು ಅಲ್ಲಿಗೆ ಮಾಮೂಲು ಪ್ಲೇಸ್ಗೆ ಹಂಗೆ ಡಿಸ್ಕಸ್ ಏನೋ ಒಂಥರ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಸ್ವಾತಂತ್ರ್ಯ ಬಂದಂಗೆ ಆಯ್ತು ಅವ್ರಿಗೆ ಆ ಟೈಮ್ಲಿ ಅಂದ್ರೆ ಅಷ್ಟೊಂದು ಇಲ್ಲಿರೋರೆಲ್ಲ ಬಡೆ ಪಾಪ ಎಲ್ಲ ಹೆಂಗಸರು ಒಳ್ಳೆಯವ್ರೆ ಪಾಪ ಎಲ್ಲ ಒಳ್ಳೆಯವ್ರೆ ನೀವೆಲ್ಲ ಒಳ್ಳೆಯವ್ರೆ ಯಾಕಂದ್ರೆ ಇಷ್ಟೊತ್ತು ರಾತ್ರಿಲಿ ಈ ಸಳಿಲಿ ಈ ಬೆಟ್ಟದ ಮೇಲೆ ಬಂದು ಕೂತ್ಕ ಕಥೆ ಕೇಳ್ತಾ ಇದೀರಿ ಅಂದ್ಮೇಲೆ ನೀವೆಲ್ಲ ಒಳ್ಳೆಯವ್ರೆ ತಗ ಏನಾರ ಮಧ್ಯೆ ಎದ್ದೊಂಟಾದ್ರಿಯೋ ಬ್ಯಾಡ ಕಥವ್ರ ಕಥತಿ ಆತಿ ಎಲ್ಲ ಒಳ್ಳೆಟಾಗೋಯ್ತ
ಒಳೇಟು ಅಂದ್ರೆ ಒಬ್ರಿಗೆ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಳ್ಳೋದಿರೋಕ್ಕಾಗಲ್ಲ. ಮನ ಕತ್ತದ ಏನೇನಾಗೋದು 3 ಬಾಗಿಲಾಗೋಯ್ತ, ಮನ ಒಂದು 3 ಬಾಗಿಲು, ಯಾರು ಹೋಗಕ್ಕಾಗಲ್ಲ. ಯಾಕಂದ್ರೆ ಟೈಮ್ ಸರಿಲ್ಲ ಈಗ. ಇಲ್ಲ ಆದ್ರೆ ಭಗವಂತ ತಿಮ್ಮರಾಯ ಸ್ವಾಮಿ ಕೂತವನೇ ಕಾಯ್ಕತಾನೆ. ನೀವೇನೋ ಮೆತ್ತಿಗೆದ್ದು ಕೇಳಕ್ ಹೋದ್ರು ದೈಗಳ ಕಾಯ್ಕೆ ನಿಂತವ ಅಲ್ಲಿ. ಎದುರಿಸ್ಬೇಡಿ ಸುಮ್ಮನೆ, ಸುಮ್ಮನೆ ಇಲ್ಲೇ ಅವರು ಎಲ್ಲೂ ಹೋಗಲಕ್ಕ ಸುಮ್ಮನೆ. ಕೆಳಗಿರೋದು ಎಫೆಕ್ಟ್ ಕೊಡ್ತಾ ಇರೋದಿಲ್ಲ ಅದ ಅಂತ ಒಬ್ಬೊಬ್ರು ತಿರುಗಾಡ್ಬಿಟ್ಟು ದಯವಿಟ್ಟು ಎಡಬಟ್ಟಾಯ್ತ ಒಟ್ಟಿಗೆ ಮುಗಿಸ್ಕೊಂಡು ಗುಂಪಲ್ಲೇ ಹೋಗ್ಬಿಡ್ರಿ ಮನೆಗೆ. ಸುಮ್ಮನೆ ಬೇಡ, ಒಳ್ಳೇದಾಯ್ತ ಕಣ. ಒಬ್ಬೊಬ್ರು ಮಾತ್ರ ಹೋಗ್ಬೇಡಿ, ಎಡಬಟ್ಟಾಗೋಯ್ತಾ ಬಹಳ ಡೇಂಜರ್ ಆಗ್ಬಿಡುತ್ತೆ. ಆಮೇಲೆ ಇಲ್ಲ ಒಳ್ಳೇದಾಗುತ್ತೆ ಸುಮ್ಮನೆ. ಇಲ್ಲಿ ಪರಮಾತ್ಮನಾದ ನಾರಾಯಣ ಭೂಲೋಕದ ಕಡೆ ಅವತಾರ ಎತ್ತಿ ಬಂದಲ್ಲ ಭಗವಂತ. ಭಗವಂತನ ಒಂದು ಪುಣ್ಯ ನೋಡಿ. ಇಲ್ಲಿ ಆ ನಾರಾಯಣ ಸ್ವಾಮಿ ಆಗಿರ್ತಕ್ಕಂಥವನು ಭೂಲೋಕಕ್ಕೆ ಬಂದ ನೋಡಿ. ಭೂಲೋಕದಲ್ಲಿ ಲಕ್ಷ್ಮಿ ಲಕ್ಷ್ಮಿ ಅಂತ 2 ಅಕ್ಷರ ಬಿಟ್ರೆ ಏನು ಗೊತ್ತಿರ್ಲಿಲ್ವಲ್ಲ. ಅವುಗಳಿದಾವಂತ ಇಲ್ಲಿ. ಓ ಹಂಗ, ಅದು ಕತೆ ಕೇಳದ್ದ ರಿಯಲ್ ನಡೆದಿದೆ ಅದವೆಲ್ಲ. ಯಾಕಂದ್ರೆ ಸುಮಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥದ್ದು ನಮ್ಮ ತಿಮ್ಮರಾಯ ಸ್ವಾಮಿಯ ಒಂದು ದೇವಸ್ಥಾನ. ಇಂಥ ಉದ್ಭವ ಮೂರ್ತಿಯಾಗಿ ಇಂಥ ಕ್ಷೇತ್ರದಲ್ಲಿ ನೆಲೆಗೊಂಡಿರತಕ್ಕಂಥದ್ದು ಬಹಳ ವಿಶೇಷಕರವಾದದ್ದು. ಬಹಳ ವರ್ಷಗಳಿಂದ ಈ ಪುಣ್ಯವಾದ ದಿನವನ್ನು ಆಚರಿಸಿ ಬಂದಿರುವಂತಹ ಈ ಪುಣ್ಯವಾದ ಕ್ಷೇತ್ರದಲ್ಲಿ ಭಗವಂತ ನೆಲೆಯೂರು ನಿಂತಿದ್ದಾನೆ. ಚಿಕ್ಕ ತಿರುಪತಿ ಅಂದ್ರೂ ತಪ್ಪಾಗಲಾರದು ನೋಡಿ. ಯಾಕಂದ್ರೆ ಭಗವಂತ ಒಂದೇ ಕಡೆ ತೋರಿಸಲ್ಲ, ಸರ್ವಂತರಯಾಮಿ, ಎಲ್ಲಾ ಕಡೆ ಇರ್ತಾನೆ ಭಗವಂತ. ಇವತ್ತು ತಿರುಪತಿಲಿ ಅಸಾಧ್ಯವಾದ ಜನ ಈ ಟಿಕೆಟ್ ತಗೊಳಕ್ ಕಾಲಾಡ್ದಲ್ಲೇ 5 ಜನ ಸತ್ತೋಗ್ರೆ. ಮೊನ್ನೆ ಪೇಪರಲ್ಲೆಲ್ಲ ಬಂದಿತ್ತು, 5-6 ಜನ ಸತ್ತೋಗಿರೋದು ಬರೀ ಟಿಕೆಟ್ ತಗೊಳಕ್ ಹೋಗಿದ್ದು ಕೌಂಟ್ರಲ್ಲಿ. ಅಂತ ಪುಣ್ಯವಾದಂತ ದಿನ ಇವತ್ತು ತಿರುಪತಿಲಿ, ಬಹಳ ವಿಶೇಷವಾದ ದಿನ. ಅದೇ ತಿರುಪತಿ ತರ ಇವತ್ತು ನಮ್ಮ ಮರಿಯಾಳ ಗ್ರಾಮದಲ್ಲಿ ನಡೀತಾ ಇದೆ. ಆ ಪರಮಾತ್ಮ ಇಲ್ಲೇ ಇದ್ದಾನೆ, ಎಲ್ಲರನ್ನ ಕಾಪಾಡ್ತಾನೆ, ರಕ್ಷಿಸ್ತಾನೆ ಅನ್ನೋದು ನೋಡಿ ನಿಜ ಇವತ್ತು. ಯಾಕಂದ್ರೆ ಭಗವಂತ ಅಲ್ಲೇ ತಿರುಪತಿಗೆ ಹೋಗಿ ನೋಡಿ ಅಂತ ಹೇಳಲ್ಲ, ಮನಸ್ಸನ್ನ ನೆನೆಸ್ಕೊಂಡ್ರೆ ಇಲ್ಲೇ ಇರ್ತಾನೆ ಭಗವಂತ. ನಾನು ಅಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಅಂತ ಹೇಳಲ್ಲ, ಕಟ್ಟಾಕಿಲ್ಲ ಭಗವಂತ. ಸರ್ವ ದಿಕ್ಕಿನಲ್ಲೂ ಇದ್ದಾನೆ ಭಗವಂತ. ಭಕ್ತಿಯಿಂದ ಇಲ್ಲಿಂದನೇ ಕೈ ಮುಗಿದ್ರೆ ಭಗವಂತನ ತಲುಪುತ್ತೆ. ಆಡಂಬರದ ಭಕ್ತಿ ಆಗಿರ್ಬಾರ್ದು. ಅವ 200 ಕಾಯಿ ಹೊಡಿತಿದ್ದಾನಂತ ದೇವ್ರಗ, ನಾನು 500 ಹೊಡೆದು ಬಿಡ್ತೀನಿ ಬಿಡು. ಈ ತರ ಪೈಪೋಟಿ ಮೇಲೆ ಅಹಂಕಾರದ ಹೊಡೆದ್ರೆ ಅದು ಬೇಳೆ ಬಾಳಲ್ಲ, ಬಾಳ ಕುಕ್ಕು ಬರಲ್ಲ. ಅದು ಆಡಂಬರದ ಭಕ್ತಿ ಆಗಬಾರ್ದು. ಮನಸ್ಪೂರ್ವಕವಾಗಿ ಮಾಡಿದ್ರೆ ಭಕ್ತಿ ಎಲ್ಲೇ ಇದ್ರು ಒಲಿತಾನೆ. ಹಣ್ಣು ಕಾಯಿಟ್ಟು ಪೂಜೆ ಮಾಡಿದ್ರು ಒಲಿತಾನೆ, ಭಕ್ತಿಯಿಂದ ಕೈ ಮುಗಿದ್ರು ಒಲಿತಾನೆ. ನಾವು ಮಾಡುವ ಭಕ್ತಿ ಶುದ್ಧವಾಗಿರ್ಬೇಕು. ಹೊರಗಿರುವ ಬಟ್ಟೆ ಕೊಳಕಾದರೂ ಒಳಗಿರುವ ಮನಸ್ಸು ಶುದ್ಧವಾಗಿದ್ರೆ ಭಗವಂತ ಒಲಿತಾನೆ. ಇದು ಆ ಪರಮಾತ್ಮ ಕೇಳೋದು. ಅದಕ್ಕೆ ನೋಡಿ, ಜಗದೊಳಗೆ ಆ ಪರಮಾತ್ಮನಲ್ಲಿ ಅಪಾರವಂತ ಹೇಳ್ತಾ ಈತ ನಾರಾಯಣನಾದವನು ಭೂಲೋಕಕ್ಕೆ ಬಂದು ಕಾಡಿನಲ್ಲಿ ಕೈಕಾಲುಗಳೆಲ್ಲ ಗಾಯವಾಗಿದೆ, ಬಟ್ಟೆಯೆಲ್ಲ ಹರಿದಿದೆ, ರಕ್ತ ಸುರಿತಾ ಇದೆ, ನೋವಿನಲ್ಲಿ ವ್ಯಥೆಯಲ್ಲಿ ಹಸಿವು ಬಾಯಾರಿಕೆ ತಡಲಾರದೆ ಪರಮಾತ್ಮ ಬರುತ್ತಾ ಇದ್ದಾನೆ ಭೂಲೋಕದಲ್ಲಿ. ಅಂದ್ರೆ ಕಷ್ಟಗಳು ಯಾರಿಗೂ ಕೂಡ ಬಿಟ್ಟಿದ್ದಲ್ಲ ಅನ್ನೋದಕ್ಕೆ ಭಗವಂತನು ಸಾಕ್ಷಿಯಾದ. ಈಗ ನರಮಾನವನ ರೂಪ ತಾಳಿದಂತ ಪರಮಾತ್ಮನಾದ ನಾರಾಯಣ ಭೂಲೋಕದಲ್ಲಿ ದಟ್ಟವಾದ ಕಾಡಿನಲ್ಲಿ ನಡೆದು ಲಕ್ಷ್ಮಿ 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 ಅಂತ 2 ಅಕ್ಷರವನ್ನು ನೆನೆಸ್ಕೊಳ್ತಾ ಹುಡುಕಾಡ್ತಾ ಬರ್ತಾ ಇದ್ದಾನೆ. ಇನ್ನೇನೂ ನೆನಪಿಲ್ಲ ಅವನಿಗೆ. ಅದಕ್ಕೆ ನೋಡಿ, ಜಗದೊಳಗೆ ಭಗವಂತ ನಡೆಯಲಿ ಅಪಾರ. ಆ ಲಕ್ಷ್ಮಿಯನ್ನು ಹುಡುಕುತ್ತಾ ಭೂಲೋಕದಲ್ಲಿ ಬರ್ತಾ ಇರುವಂತ ಪರಮಾತ್ಮ ನೋಡಿ, ಆ ಲಕ್ಷ್ಮಿಯ ಧ್ಯಾನದಲ್ಲಿ ಮುಳುಗ್ತಾ ಇದ್ದಾನೆ. ಎಲ್ಲಿ ಹೊರಟಳು ಈ ಲಕ್ಷ್ಮಿ, ನನ್ನಿಂದ ಯಾಕೆ ದೂರವಾದಳೆಂದು ನೋವಿನಲ್ಲೇ ಕಳೀತಾ ಇದ್ದಾನೆ. ಯಾವ ರೀತಿಯಾಗಿ ಲಕ್ಷ್ಮೀ ಅರ್ಧಾಂಗಿ ನನ್ನ ಸತಿಯೇ ಎಲ್ಲಿರುವೆ, ಓ ಪ್ರಿಯೇ ನಿನ್ನ ಅಗಲಿದೆ, ನೀನಿಲ್ಲದ ಈ ಜೀವಏತಕ್ಕೆ ಲಕ್ಷ್ಮೀ, ಈ ಜೀವಏತಕ್ಕೆ.
ನಿನ್ನ ಅಗಲಿದೆ ನೀನಿಲ್ಲದ ಈ ಜೀವ ಏತಗೆ ಓ ಈ ಜೀವ ಏತಗೆ ಓ ಪ್ರಿಯೆ ನಿನ್ನ ಅಲೆಯುತ್ತೀರೇ ಕಣ್ಣೀರಿನ ಕಡಲಿನಲ್ಲಿ ಸತಿಯನ್ನು ಕಾಣದೆ ಅಲೆಯುತ್ತೀರೇ ಹೇಗಿರುವೆ ನೀ ಸುಮಕೋಮಲೆ ಲಕ್ಷ್ಮೀ ಲಕ್ಷ್ಮೀ ಓ ಕೋಮಲೆ ನಿನ್ನ ಕಾಣದೆ ನಾ ಬಡವಾದೆನು ಓ ನಾ ಬಡವಾದೆನು ಓ ಪ್ರಿಯೆ ನಿನ್ನ ಬೆಳಕನ್ನು ಕಾಣದೆ ಅಲೆಯುತ್ತೀರೇ ಲಕ್ಷ್ಮೀ ಲಕ್ಷ್ಮೀ ಗಾಢಾಂಧಕಾರದ ഇരുಳಿನಲ್ಲಿ ಬೆಳಕನ್ನು ಕಾಣದೆ ಅಲೆಯುತ್ತೀರೇ ಓ ಸುಮವೇ ಲಕ್ಷ್ಮಿಯನ್ನು ಹುಡುಕುತ್ತ ಪರಮಾತ್ಮನಾದವನು ಬರದಾಯ್ದ ಭೂಲೋಕದ ಕಡೆ. ಇತ್ತ ನಡೆದು ನಡೆದು ಬರುತ್ತಿರುವ ಕಾಡಿನಲ್ಲಿ ಕೈಕಾಲುಗಳೆಲ್ಲ ಗಾಯವಾಗಿತ್ತಲು ನೊಂದಂತ ಪರಮಾತ್ಮನಾದವನು ಕಾಲು ಜಾರಿ ಕೆಳಗಡೆ ಬಿದ್ದ ಕೂಡಲೇ ಅಮ್ಮ ಅಂತ ನೋವನ್ನ ಪಟ್ಟ. ಯಾವಾಗ ನೋವನ್ನ ಪಟ್ಟು ಅಮ್ಮ ಅಂತ ಕಿರಿಚಿಕೊಂಡು ಆ ಅಮ್ಮ ಅಂತ ಕೂಗಿದಾಗ ಯಾವ ಶೇಷಾಚಲದಲ್ಲಿ ಆಶ್ರಮವಾಸಿಯಾಗಿ ನೆಲೆಗೊಂಡಿದ್ದ ಬಕುಳಾದೇವಿಗೆ ಎಚ್ಚರವಾಗೋಯ್ತು. ಶ್ರೀನಿವಾಸ 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 ನನ್ನ ಕಂದ ಶ್ರೀನಿವಾಸ ಶ್ರೀನಿವಾಸ. ಆಶ್ರಮವಾಸಿಗಳೆಲ್ಲ ಕೇಳ್ತಾರೆ, ಅಮ್ಮ ಅಮ್ಮ ಏನಾಯ್ತಮ್ಮ, ಯಾಕಮ್ಮ ಅಳ್ತಾ ಇದೀಯಾ, ಯಾಕೆ ಈ ರೀತಿ ಕಿರ್ಚ್ಕೊಂಬಂದೆಯಮ್ಮ, ಮಾತಾಡಮ್ಮ. ನನ್ನ ಶ್ರೀನಿವಾಸ, ನನ್ನ ಕಂದ ಶ್ರೀನಿವಾಸ, ನನ್ನ ಕಂದ ಶ್ರೀನಿವಾಸ ಇಲ್ಲೇ ಇದ್ದಾನೆ, ಇಲ್ಲೇ ಇದ್ದಾನೆ. ನಿನ್ನ ಕಂದ ಶ್ರೀನಿವಾಸ ಏನ ಹೇಳ್ತಾ ಇದೆಯಮ್ಮ, ನಿನ್ನ ಮಗು ಎಲ್ಲಿದೆಯಮ್ಮ, ಮಕ್ಕಳೆಲ್ಲ ಇದೆಯಮ್ಮ, ಕನಸೇನಾದ್ರೂ ಕಂಡ ತಾಯಿ? ಹಾ ಕನಸ? ಹೌದು ಕನಸ್ಕಂಡೆ ಕನಸ್ಕಂಡೆ. ಇದೇ ಆಶ್ರಮ, ಇದೇ ಉದ್ಯಾನವನ, ಇದೇ ಸ್ಥಳ, ಆ ನನ್ನ ಕಂದನಿಗೆ ನಾಮಕರಣದ ದಿನ, ಗುರು ಹಿರಿಯರೆಲ್ಲ ಸೇರಿದ ದಿನ. ಅಲ್ಲಿಗೆ ಬ್ರಹ್ಮಮಾನಸ ಪುತ್ರರಾದಂಥ ನಾರದ ಮುನಿಗಳೂ ಸೇರಿದರು. ನನ್ನ ಮಗುವನ್ನ ಅವರು ಎತ್ತುಕೊಂಡು ಅವರ ಬಾಯಾರ ನಾಮಕರಣ ಮಾಡಿದ ಸಮಯ. ಏನಂತ ತಾಯಿ? ನಾರದರು ತನ್ನ ಕೈಲಿಡ್ಕೊಂಡು, ಆಹಾ ಬಕುಳಾದೇವಿ,
ನಿನಗೆ ಸಾಮಾನ್ಯವಾದ ಕಂತೆ ಜನಿಸಿಲ್ಲ. ಇಡೀ ಜಗತ್ತನ್ನೇ ಉದ್ಧಾರ ಮಾಡುವಂತ ಪುಣ್ಯ ಪುರುಷ ಇವನು. ಇಂಥ ಮಗುವು ನಿನಗೆ ಸಿಕ್ಕಿರುವುದು ನಿನ್ನ 7 ಜನ್ಮ ಪುಣ್ಯ. ಪೂಜ್ಯರೇ, ಆ ಮಗುವಿಗೆ ನೀವೇ ನಾಮಕರಣ ಮಾಡಬೇಡಿ. ಆ ಮಗುವನ್ನು ಹಿಡ್ಕೊಂಡು ನಾರದರು ಹೇಳ್ತಾರೆ, ಜಗತ್ತನ್ನು ಉದ್ಧಾರ ಮಾಡದ ಬಂದಿರುವ ಕಂದ ಪರಮಾತ್ಮನ ಅಂಶಭೂತನಾದವನು. ಅದಕ್ಕೆ ಕಂದನಿಗೆ ಶ್ರೀನಿವಾಸ, ವೆಂಕಟೇಶ ಅಂತ ಕರೆ. ಆ ಮಗುವನ್ನು ಎತ್ಕೊಂಡ್ಲು ಬಕುಳಾದೇವಿ. ಶ್ರೀನಿವಾಸ, ವೆಂಕಟೇಶ, ಆಹಾ ಸೊಗಸಾದ ಹೆಸರು, ಸೊಗಸಾದ ಹೆಸರು ಅಂತ ಬಂಗಾರ ತೊಟ್ಲು ಹಾಕೊಂಡ ಮಗುವನ್ನ ಜೋಗುಳವನ್ನ ಹಾಡ್ತಾ ಇದ್ದಾಳೆ ಬಕುಳಾದೇವಿ. ಆದವಳು ಕನಸಿನಲ್ಲಿ ನೋಡಿ ಆಶ್ರಮವಾಸಿಗಳಿಗೆ ಹೇಳ್ತಾ ಇರುತ್ತೆ, ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ, ತಾಯಿಯ ಕರೆಯ ಕೇಳಿದೆಯ, ಮಡಿಲಲು ಹಾಡಲು ಬಂದೆಯ. ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ, ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ, ತಾಯಿಯ ಕರೆಯ ಕೇಳಿದೆಯ, ಮಡಿಲಲು ಹಾಡಲು ಬಂದೆಯ. ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ. ನಿನ್ನಿ ಕಣ್ಗಳ ಕಾಂತಿ ತಂದಿದೆ ಕಮಲಕ್ಕೆ ಭ್ರಾಂತಿ, ಸೂರ್ಯನ ಕಾಣುವ ರೀತಿ ನಗುತ್ತಿಹೆ ತೋರುವ ಪ್ರೀತಿ. ನಿನ್ನಿ ಹಂದಕ್ಕೆ ಬೆರಗಾದ ಆ ಶಶಿಯೇ ನಾಚಿ ಮೂಡದಿ ಮರೆಯಾದ. ಬಾರು ಶ್ರೀನಿವಾಸ ತೋರು ಮಂದಹಾಸ, ತಾಯಿಯ ಕರೆಯ ಕೇಳಿದೆಯ, ಮಡಿಲಲು ಹಾಡಲು ಬಂದೆಯ. ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ. ಬಾಲಕನಲ್ಲ ನೀನು, ಆ ನಿಜವನ್ನು ಬಲ್ಲೆ ನಾನು. ಲೋಕದ ಪಾಲಕ ನೀನು, ಈ ಪರಿಯ ನಾಟಕವೇನೋ. ಜಗವನೆ ಹಾಡಿದೆ ತೂಗುವೆ ನೀ, ನಾನಿನ್ನ ಹೋಗಿ ಆನಂದಿಸುವೆ. ಏನು ಕರುಣೆ ನಿನ್ನದು, ಎಂತ ಭಾಗ್ಯ ನನ್ನದು. ತಾಯಿಯ ಕರೆಯ ಕೇಳಿದೆಯ, ಮಡಿಲಲು ಹಾಡಲು ಬಂದೆಯ. ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ. ದರೆಯಲೆ ನೀನೇ ಚಂದ, ನೀನಗುತಿಹೆ ಬಾಳೆ ಅಂದ. ಪೂರ್ವದ ಪುಣ್ಯ ತಂದ ಈ ನಮ್ಮ ಈ ಅನುಬಂಧ. ಬಾಳಲು ಬೆಳಗ್ಗೆ ಮುದದಿಂದ ನಾನಾದೇ ತಂಗೆಯಿಂದು ನಿನ್ನಿಂದ. ನಿನ್ನ ದಿವ್ಯ ರೂಪ ನನ್ನ ಮನದ ದೀಪ. ತಾಯಿಯ ಕರೆಯ ಕೇಳಿದೆಯ, ಮಡಿಲಲು ಆಲಿಸಿ ಬಂದೆಯ. ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ. ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ.
ಮುದ್ದು ವೆಂಕಟೇಶ